ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಜ್ಞಾನಗಂಗೋತ್ರಿ ಸಂಸ್ಥೆಯ ವತಿಯಿಂದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ತರಬೇತಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಹೊಸ ಬ್ಯಾಚನ್ನು ಇದೇ ತಿಂಗಳು 15ನೇ ತಾರೀಕಿನಿಂದ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಈ ತರಗತಿಗಳು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಿರುತ್ತೆ. ಅದರ ಜೊತೆಗೆ ಸ್ಟಡಿ ಮಟೀರಿಯಲನ್ನು ನೀಡಲಾಗುತ್ತೆ. PSI ಪೇಪರ್ 1ಗೆ ಸಂಬಂಧಪಟ್ಟಂತೆ ಬೇಸಿಕ್ಸಿಂದ ಎಕ್ಸಾಮ್ ಲೆವೆಲ್ವರೆಗೂ ನಿಮಗೆ ಸಂಪೂರ್ಣವಾಗಿ ತರಬೇತಿಯನ್ನು ನೀಡಲಾಗುತ್ತೆ. ಸೊ ಅದರ ಜೊತೆಗೆ ಅಣುಕು ಪರೀಕ್ಷೆಗಳನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈ ತರಬೇತಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ನೀವು ಜ್ಞಾನಗಂಗೋತ್ರಿ ಸಂಸ್ಥೆಯನ್ನು ಸಂಪರ್ಕಿಸಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಇವತ್ತಿನ ಅಂದರೆ 801ನೇ ತರಗತಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು 8 ಮತ್ತು 9ನೇ ಜನವರಿ 2025ಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳಾಗಿರುತ್ತೆ. ಸೊ ನಿನ್ನೆಯ ಕೇಳಿರ್ತಕ್ಕಂಥ 2 ಪ್ರಶ್ನೆಗಳಿಗೆ ಸರಿ ಉತ್ತರಗಳು. ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಪ್ರಗತಿ ಪಥ ರಸ್ತೆ ಯೋಜನೆಯ ಪ್ರಾಥಮಿಕವಾಗಿ ಯಾವ ಪ್ರದೇಶಗಳಲ್ಲಿ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ? ದಿ ಪ್ರಗತಿ ಪಥ ರೋಡ್ ಪ್ರಾಜೆಕ್ಟ್ ಏಮ್ಸ್ ಟು ಡೆವಲಪ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈಮರಿಲಿ ಇನ್ ವಿಚ್ ರೀಜನ್? ಸೊ ಪ್ರಗತಿ ಪಥ ಇದಕ್ಕೆ ಸಂಬಂಧಪಟ್ಟಂತೆ KS ಪರೀಕ್ಷೆಯಲ್ಲಿ 2 ಬಾರಿ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಾರೆ. ಸೊ ಈ ಒಂದು ಪ್ರಗತಿ ಪಥ ಯೋಜನೆ ಏನಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದೆ. ಸೊ ಅಪ್ಡೇಟ್ ಇರುವ ಕಾರಣದಿಂದ ಇದನ್ನು ನಾವು ಮತ್ತೊಮ್ಮೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಪ್ರಗತಿ ಪಥ ಯೋಜನೆ ಏನಿದೆ, ಈ ಒಂದು ಯೋಜನೆಯನ್ನ ಯಾವ ಭಾಗದಲ್ಲಿ ಒಂದು ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಲಾಂಚ್ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳನ್ನು ಡೆವಲಪ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಗತಿ ಪಥ ಅಂತ ಹೇಳ್ತೇವೆ. ಸೊ ಈ ಒಂದು ಯೋಜನೆ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಕರ್ನಾಟಕ ಸರ್ಕಾರದ ಪ್ರಗತಿ ಪಥ ರೋಡ್ ಪ್ರಾಜೆಕ್ಟ್ ಏನಿದೆ, ಸೊ ಇದಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ಗೆ ಕೇಂದ್ರ ಸರ್ಕಾರಕ್ಕೆ ಅನುಮತಿಯನ್ನ ಕೋರಿರುವ ಕಾರಣದಿಂದ ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ಪ್ರಗತಿ ಪಥ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಈ ಪ್ರಾಜೆಕ್ಟ್ಗೆ ನಮ್ಮ ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕ ಗವರ್ನಮೆಂಟ್ ಏನಿರುತ್ತೆ, ಸೊ ಇವರು ಫಿನಾನ್ಸ್ ಮಿನಿಸ್ಟ್ರಿಯಿಂದ ಅಂದ್ರೆ ಕೇಂದ್ರ ಹಣಕಾಸು ಸಚಿವಾಲಯದಿಂದ ಈ ಒಂದು ಒಪ್ಪಿಗೆಗಾಗಿ ಕಾಯ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ದೇ ಆರ್ ಪ್ಲಾನಿಂಗ್ ಟು ಸಿಸ್ಟಮ್ಯಾಟಿಕಲಿ ಇಂಪ್ರೂವ್ ಅಂದ್ರೆ ಒಂದು ವ್ಯವಸ್ಥಿತವಾಗಿ ನಮ್ಮ ಭಾರತ ದೇಶದ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ರೂರಲ್ ರೋಡ್ಸ್ ಅಥವಾ ಗ್ರಾಮೀಣ ರಸ್ತೆಗಳ ಒಂದು ನೆಟ್ವರ್ಕ್ ಅಥವಾ ಜಾಲ ಏನಿರುತ್ತೆ, ಸೊ ಅದನ್ನ ಕ್ರಮಬದ್ಧವಾಗಿ ಡೆವಲಪ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಗತಿ ಪಥ ಯೋಜನೆ ಅಂತ ಕರಿತೇವೆ. ಸೊ ಇದರ ಟೋಟಲ್ ಲೆಂತ್ ಎಷ್ಟಿರುತ್ತೆ ಅಂದ್ರೆ 7110 ಕಿಲೋಮೀಟರ್ ರೂರಲ್ ರೋಡ್. ಸೊ ಗ್ರಾಮೀಣ ಭಾಗದಲ್ಲಿ ಒಟ್ಟು 7110 ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯ ರಸ್ತೆಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಇದರ ಗುರಿಯಾಗಿರುತ್ತೆ. ಸೊ ಇದರ ಪ್ರೊಜೆಕ್ಟೆಡ್ ಕಾಸ್ಟ್ ಎಷ್ಟಿರುತ್ತೆ ಅಂದ್ರೆ 5200 ಕೋಟಿ ವೆಚ್ಚದಲ್ಲಿ ಇದನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರೊಜೆಕ್ಟೆಡ್ ಕಾಸ್ಟ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್ ಅಂದ್ರೆ ಈ ಒಂದು ಪ್ರಾಜೆಕ್ಟ್ಗೆ ಬಾಹ್ಯ ನೆರವು ಎಷ್ಟನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ 3633 ಕೋಟಿಗಳಷ್ಟು ಹಣವನ್ನ ಎಕ್ಸ್ಟರ್ನಲ್ ಗ್ರಾಂಟ್ ಅಥವಾ ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್ ಆಗಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕರ್ನಾಟಕದ ಸ್ಟೇಟ್ ಕಾಂಟ್ರಿಬ್ಯೂಷನ್ ಅಥವಾ ರಾಜ್ಯದ ಕೊಡುಗೆ ಎಷ್ಟಿರಲಿದೆ ಅಂದ್ರೆ 1557 ಕೋಟಿಗಳಷ್ಟು ಹಣವನ್ನ ನಮ್ಮ ರಾಜ್ಯ ಸರ್ಕಾರ ಈ ಪ್ರಾಜೆಕ್ಟ್ಗೆ ಭರಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವೆನ್ ಯು ಲುಕ್ ಅಟ್ ದ ಫಿಗರ್ಸ್, ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್ ಜಾಸ್ತಿ ಇದೆ, ಸ್ಟೇಟ್ ಗವರ್ಮೆಂಟ್ ಇಂದ ಬರ್ತಕ್ಕಂಥ ಒಂದು ಗ್ರಾಂಟ್ ಅಥವಾ ಒಂದು ಕಾಂಟ್ರಿಬ್ಯೂಷನ್ ಅಂತಕ್ಕಂಥದ್ದು ಇಲ್ಲಿ ಕಡಿಮೆ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ರಸ್ತೆ ಮಾರ್ಗಗಳನ್ನ ಯಾವ ರೀತಿ ಅಥವಾ ಯಾವ ಒಂದು ಕ್ವಾಂಟಿಫಿಕೇಶನ್ ಮೇಲೆ ಡೆವಲಪ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ 189 ರೂರಲ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿಗಳಲ್ಲಿ ಈ ಒಂದು ರಸ್ತೆಗಳನ್ನ ನಿರ್ಮಾಣ ಮಾಡ್ತಾರೆ. ಅಂದ್ರೆ 189 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 50 ಕಿಲೋಮೀಟರ್ಸ್ ಆಫ್ ರೋಡ್ಸ್ ಇನ್ ಈಚ್ ಸೆಗ್ಮೆಂಟ್ ಅಂದ್ರೆ ಪ್ರತಿಯೊಂದು ಸೆಗ್ಮೆಂಟ್ ನಲ್ಲೂ 50 ಕಿಲೋಮೀಟರ್ ಅಷ್ಟು ರಸ್ತೆ ಜಾಲವನ್ನ ನಿರ್ಮಾಣ ಮಾಡ್ತಾರೆ. ಸೊ ಈ ರೀತಿಯಾಗಿ 189 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಗ್ರಾಮೀಣ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2.
ಬೆಂಗಳೂರು ಮೆಟ್ರೋದ ಯಾವ ಮಾರ್ಗಕ್ಕೆ ಮೇಡ್ ಇನ್ ಇಂಡಿಯಾ ಚಾಲಕರಹಿತ ರೈಲು ಸೆಟ್ ಅನ್ನು ಬಳಸಲಾಗುತ್ತದೆ? ಸೊ ವಿಚ್ ಲೈನ್ ಆಫ್ ಬೆಂಗಳೂರು ಮೆಟ್ರೋ ವಿಲ್ ದಿ ಮೇಡ್ ಇನ್ ಇಂಡಿಯಾ ಡ್ರೈವರ್ಲೆಸ್ ಟ್ರೈನ್ ಸೆಟ್ ಬಿ ಯೂಸ್ಡ್? ಸೊ ನಮ್ಮ ಬೆಂಗಳೂರಿನ ಮೆಟ್ರೋ ಏನಿದೆ, ಸೊ ಇದರಲ್ಲಿ ಈಗ ಒಂದು ಹೊಸ ಲೈನನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹೊಸ ಲೈನ್ನ ಇನ್ನೊಂದು ವಿಶೇಷತೆ ಏನು ಅಂದರೆ, ಸೊ ಡ್ರೈವರ್ಲೆಸ್ ಟ್ರೈನ್ ಇಂಜನ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಯಾವ ಮಾರ್ಗದಲ್ಲಿ ಈ ಒಂದು ಡ್ರೈವರ್ಲೆಸ್ ಟ್ರೈನ್ ಇಂಜನನ್ನು ಡೆವಲಪ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯೆಲ್ಲೋ ಮಾರ್ಗ ಅಥವಾ ಹಳದಿ ಮಾರ್ಗದಲ್ಲಿ ಒಂದು ಡ್ರೈವರ್ಲೆಸ್ ಟ್ರೈನ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಈ ಡ್ರೈವರ್ಲೆಸ್ ಟ್ರೈನ್ಗಳನ್ನು ಅಥವಾ ಇಂಜನ್ಗಳನ್ನು ಸೊ ಯಾರು ಡೆವಲಪ್ ಮಾಡಿದ್ದಾರೆ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ, ಇಟ್ ಈಸ್ ದಿ ಫಸ್ಟ್ ಮೇಡ್ ಇನ್ ಇಂಡಿಯಾ. ಸೊ ನಮ್ಮ ಭಾರತ ದೇಶದಲ್ಲಿ ತಯಾರಿಯಾಗಿರ್ತಕ್ಕಂಥ ಮೊಟ್ಟ ಮೊದಲ ಡ್ರೈವರ್ಲೆಸ್ ಟ್ರೈನ್ ಸೆಟ್ ಆಗಿರುತ್ತೆ. ಅಂದ್ರೆ ಚಾಲಕರಹಿತವಾಗಿರ್ತಕ್ಕಂಥ ಒಂದು ಟ್ರೈನ್ ಸೆಟ್ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಡೆವಲಪ್ ಮಾಡಿರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲ ಉದಾಹರಣೆ ಆಗಿರುತ್ತೆ. ಸೊ ಇದನ್ನ ನಮ್ಮ ಬೆಂಗಳೂರು ಮೆಟ್ರೋದ ಯೆಲ್ಲೋ ಲೈನ್ ನಲ್ಲಿ ಬಳಸ್ತಕ್ಕಂಥ ಒಂದು ಯೋಜನೆಯನ್ನ ಅಥವಾ ಬಳಸ್ತಕ್ಕಂಥ ಒಂದು ಒಂದು ಉಪಕ್ರಮವನ್ನ ಅಥವಾ ಬಳಸ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ತೀತಾಗರ್ ರೈಲ್ವೆ ಸಿಸ್ಟಮ್ ಲಿಮಿಟೆಡ್. ಸೊ ಇದು ವೆಸ್ಟ್ ಬೆಂಗಾಲ್ನ ಉತ್ತಾರ್ಪರಾದಲ್ಲಿರ್ತಕ್ಕಂಥ ಒಂದು ತೀತಾಗರ್ ರೈಲ್ ಸಿಸ್ಟಮ್ ಲಿಮಿಟೆಡ್ ನ ವತಿಯಿಂದ ಸೊ ಈ ಒಂದು ಸೌಲಭ್ಯವನ್ನ ತಯಾರಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಫುಲ್ಲಿ ಆಟೋಮೇಟೆಡ್ ಆಗಿರುತ್ತೆ. ಸೊ ಯಾವುದೇ ರೀತಿಯ ಚಾಲಕನ ಅವಶ್ಯಕತೆ ಇರೋದಿಲ್ಲ. ಸಂಪೂರ್ಣವಾಗಿ ಸ್ವಯಂ ಚಾಲಿತವಾಗಿ ಚಲಿಸ್ತಕ್ಕಂಥ ಒಂದು ಸ್ಟೈನ್ಲೆಸ್ ಸ್ಟೀಲ್ ನಿರ್ಮಾಣವಾಗಿರ್ತಕ್ಕಂಥ ಒಂದು ಇಂಜನ್ ಸಿಸ್ಟಮ್ ಅನ್ನ ಸೊ ಇವರು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಯೆಲ್ಲೋ ಲೈನ್ ಎಷ್ಟು ಕಿಲೋಮೀಟರ್ ಸ್ಟ್ರೆಚ್ ಅನ್ನ ಹೊಂದಿರುತ್ತೆ ಅಂದ್ರೆ 18 ಕಿಲೋಮೀಟರ್ ಸ್ಟ್ರೆಚ್ ಅನ್ನ ಹೊಂದಿರುತ್ತೆ. ಇದು RV ರೋಡ್ ಇಂದ ಸ್ಟಾರ್ಟ್ ಆಗಿ ಬೊಮ್ಮಸಂದ್ರವರೆಗೂ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಮಾರ್ಗವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. KSRTC ಆರೋಗ್ಯ ಯೋಜನೆಯು ಈ ಕೆಳಗಿನ ಯಾವ ಗುಂಪುಗಳಿಗೆ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುತ್ತದೆ? ದ KSRTC ಆರೋಗ್ಯ ಸ್ಕೀಮ್ ವಿಲ್ ಪ್ರೊವೈಡ್ ಮೆಡಿಕಲ್ ಬೆನಿಫಿಟ್ಸ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಗ್ರೂಪ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ KSRTC ಎಂಪ್ಲಾಯೀಸ್ ಅಂಡ್ ದೇರ್ ಡಿಪೆಂಡೆಂಟ್ಸ್. ಅಂದರೆ ಇದು ಕೇವಲ KSRTC ನೌಕರರಿಗೆ ಮಾತ್ರವಲ್ಲ, ಅವರ ಅವಲಂಬಿತರಿಗೆ ಅಂದರೆ ಅವರ ಕುಟುಂಬ ಸದಸ್ಯರಿಗೂ ಕೂಡ ಸೊ ಈ ಒಂದು KSRTC ಆರೋಗ್ಯ ಸ್ಕೀಮ್ನ ವತಿಯಿಂದ ಈ ಒಂದು ಆರೋಗ್ಯದ ಒಂದು ಕವರ್ ಅಥವಾ ಒಂದು ವಿಮೆಯನ್ನ ನೀಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಒನ್ಸ್ ಅಗೇನ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥ KSRTC ಆರೋಗ್ಯ ಸ್ಕೀಮ್ ಆಗಿರುತ್ತೆ. ಸೊ ಈ ಒಂದು ಆರೋಗ್ಯ ಸ್ಕೀಮ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್, ಅಂದ್ರೆ ನಗದು ರಹಿತವಾಗಿ ವೈದ್ಯಕೀಯ ಚಿಕಿತ್ಸೆಯನ್ನ ಕೊಡ್ತಕ್ಕಂಥದ್ದು ಎಷ್ಟು ಜನಕ್ಕೆ ಅಂದ್ರೆ 34,000 KSRTC ಎಂಪ್ಲಾಯೀಸ್ ಅಂದ್ರೆ 34,000 KSRT ಉದ್ಯೋಗಿಗಳಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಬರೀ ನೌಕರರು ಮಾತ್ರವಲ್ಲ, ಅವರ ಡಿಪೆಂಡೆಂಟ್ಸ್ ಅಂದ್ರೆ ಎಲ್ಲರನ್ನ ಒಟ್ಟಿಗೆ ನಾವು ಕನ್ಸಾಲಿಡೇಟ್ ಮಾಡಿದಾಗ 1.5 lakh ಇಂಡಿವಿಜುವಲ್ಸ್ ಅಂದ್ರೆ 1.5 ಕೋಟಿ ಜನರಿಗೆ, 1.5 ಲಕ್ಷ ಜನರಿಗೆ ಅಥವಾ 1.5 ಲಕ್ಷ ಟೋಟಲ್ ಮೆಂಬರ್ಸ್ಗೆ ಸೊ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಒಂದು ಮೆಡಿಕಲ್ ಇನ್ಶೂರೆನ್ಸ್ ರೀತಿಯಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಕ್ಕಂಥದ್ದು ಇದರ ವ್ಯವಸ್ಥೆ ಆಗಿರುತ್ತೆ. ಸೊ ಇದರ ಪ್ರಮುಖ ಲಕ್ಷಣಗಳನ್ನು ನಾವು ನೋಡೋದಾದ್ರೆ ಟ್ರೀಟ್ಮೆಂಟ್ ಇನ್ ಓವರ್ 275 ಹಾಸ್ಪಿಟಲ್ಸ್ ಅಕ್ರಾಸ್ ಕರ್ನಾಟಕ. ಸೊ ನಮ್ಮ ಕರ್ನಾಟಕದಾದ್ಯಂತ ಇರತಕ್ಕಂಥ 275ಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ಸೊ ಇದರ ಪ್ರಯೋಜನವನ್ನ ಅವರು ಪಡ್ಕೊಳ್ಬಹುದಾಗಿರುತ್ತೆ. ಸೊ ಅದು ಪ್ರೈವೇಟ್ ಹಾಸ್ಪಿಟಲ್ ಆದ್ರೂ ಆಗಿರ್ಬೋದು, ಇವನ್ ಆಯುರ್ವೇದಿಕ್ ಹಾಸ್ಪಿಟಲ್ಸ್ ಆಗಿದ್ರು ಕೂಡ ಸೊ ಇದನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಲ್ಲಿ ಐ, ಡೆಂಟಲ್, ಆಯುರ್ವೇದಿಕ್, ಯುನಾನಿ, ಹೋಮಿಯೋಪತಿ ಟ್ರೀಟ್ಮೆಂಟ್, ನೋ ಫಿಕ್ಸ್ಡ್ ಮ್ಯಾಕ್ಸಿಮಮ್ ಫಾರ್ ಇನ್ ಪೇಷಂಟ್ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಸ್. ಅಂದ್ರೆ ಈ ಒಂದು ಒಳ ರೋಗಿಗಳ ಚಿಕಿತ್ಸಾ ವೆಚ್ಚ ಏನಿದೆ ಸೊ ಅದಕ್ಕೆ ಯಾವುದೇ ನಿಗದಿತವಾಗಿರ್ತಕ್ಕಂಥ ಗರಿಷ್ಠ ಮಿತಿಯನ್ನ ಸೆಟ್ ಮಾಡಿಲ್ಲ. ಅಂದ್ರೆ ಅಪ್ಪರ್ ಲಿಮಿಟ್ ಅನ್ನ ಇನ್ ಪೇಷಂಟ್ ಬಂದಾಗ ಅಪ್ಪರ್ ಲಿಮಿಟ್ ಅನ್ನ ಏನು ಕೂಡ ಸೆಟ್ ಮಾಡಿಲ್ಲ. ಸೊ ಪ್ರಾಬಬಲಿ ಮುಂದೆ ಸೆಟ್ ಮಾಡಬಹುದಾಗಿರುತ್ತೆ, ಬಟ್ ಆಸ್ ಆಫ್ ನೌ ಅಪ್ಪರ್ ಲಿಮಿಟ್ ಅನ್ನ ಏನು ಕೂಡ ಸೆಟ್ ಮಾಡಿಲ್ಲ. ಸೊ ಈ ಒಂದು ವ್ಯವಸ್ಥೆಯಲ್ಲಿ ಅವರು ಕಣ್ಣು, ದಂತ, ಆಯುರ್ವೇದ, ಯುನಾನಿ ಮತ್ತು ಹೋಮಿಯೋಪತಿ ಚಿಕಿತ್ಸೆಗಳನ್ನ ಒಳಗೊಂಡಂತೆ ಸೊ ಎಲ್ಲ ರೀತಿಯ ಚಿಕಿತ್ಸೆಗಳನ್ನ ಅವರು ಪಡೆಯಬಹುದಾಗಿರುತ್ತೆ. ಹಾಗಿದ್ರೆ ಇದಕ್ಕೆ
ಅವರೇನಾದರೂ ಪ್ರೀಮಿಯಂ ಪೇ ಮಾಡಬೇಕಾ ಅಥವಾ ಸಂಪೂರ್ಣ ವೆಚ್ಚವನ್ನ ಕರ್ನಾಟಕ ಸರ್ಕಾರನೇ ಭರಿಸುತ್ತಾ ಅಂತ ನೋಡಿದಾಗ ಸೊ ಆ ಥರ ಇರೋದಿಲ್ಲ. ಪ್ರತಿಯೊಬ್ಬ ಉದ್ಯೋಗಿ ತಮ್ಮ ಪ್ರೀಮಿಯಂ ಅನ್ನ ಭರಿಸಬೇಕಾಗಿರುತ್ತೆ. ಸೊ ಅವರು ಎಷ್ಟು ಪ್ರೀಮಿಯಂ ಅನ್ನ ಕೊಡಬೇಕಾಗಿರುತ್ತೆ ಅಂದ್ರೆ 650 ಪರ್ ಮಂತ್, ಅಂದ್ರೆ ಒಂದು ತಿಂಗಳಿಗೆ 650 ರೂಪಾಯಿ ಪ್ರೀಮಿಯಂ ಅನ್ನ ಕೊಡಬೇಕಾಗಿರುತ್ತೆ. ಸೊ ಈ ಒಂದು ಮೊತ್ತ ಪ್ರತಿ ವರ್ಷ 50 ರೂಪಾಯಿಗಳಷ್ಟು ಹೆಚ್ಚಾಗುತ್ತೆ. ಅಂದ್ರೆ ಮುಂದಿನ ವರ್ಷ 700 ರೂಪಾಯಿ ಒಂದು ತಿಂಗಳಿಗೆ ಅವರು ಪ್ರೀಮಿಯಂ ಆಗಿ ಪೇ ಮಾಡಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ the corporation has allocated 20 crore annually to support the initiative. ಅಂದ್ರೆ ಈ ಒಂದು ಕಾರ್ಪೊರೇಷನ್ ಏನಿರುತ್ತೆ ಸೊ ಈ ಉಪಕ್ರಮನ ಬೆಂಬಲ ಮಾಡಲಿಕ್ಕೆ 20 ಕೋಟಿಯನ್ನ ವಿನಿಯೋಗಿಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಪ್ಲಾನ್ ಏನಿರುತ್ತೆ ಸೊ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು ಅದರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸ್, ಅಂದ್ರೆ ಬೇರೆ ಸಾರಿಗೆ ಕಾರ್ಪೊರೇಷನ್ಗೂ ಕೂಡ ಇದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ BMTC ಇರ್ಬೋದು, NWKSRTC ಇರ್ಬೋದು, ಮತ್ತೆ KKRTC ಇರ್ಬೋದು. ಸೊ ವಿತಿನ್ 3 months ಅಲ್ಲಿ ಎಲ್ಲ ಕಡೆ ಇದೇ ರೀತಿಯ ಒಂದು ವ್ಯವಸ್ಥೆಯನ್ನ ನೀಡ್ತಕ್ಕಂಥದ್ದನ್ನ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಕರ್ನಾಟಕ ಅರಣ್ಯ ಇಲಾಖೆ ಪರಿಚಯಿಸಿದ ಆನ್ಲೈನ್ FIR ವ್ಯವಸ್ಥೆಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಆನ್ಲೈನ್ FIR ಸಿಸ್ಟಮ್ ಇಂಟ್ರೊಡ್ಯೂಸ್ಡ್ ಬೈ ದಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್? ಸೊ ಯಾರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ನೋಡಿದ ಕೂಡಲೇ ಏನಕ್ಕೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಅರಣ್ಯ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಕಳ್ಳ ಸಾಗಾಣಿಕೆಯನ್ನ ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಆ ರೀತಿ ಕಳ್ಳ ಸಾಗಾಣಿಕೆ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ FIR ಅನ್ನ ಮಾಡಲಿಕ್ಕೆ ಇವಾಗ ಒಂದು ಇನಿಷಿಯೇಟಿವ್ ಅನ್ನ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಪ್ರಾರಂಭ ಮಾಡಿರುತ್ತೆ. ಆ ಇನಿಷಿಯೇಟಿವ್ ನ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅದನ್ನ ನಾವು ಗರುಡಾಕ್ಷಿ ಅಂತ ಕರಿತೇವೆ. ಏನಿದು ಗರುಡಾಕ್ಷಿ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ನಮ್ಮ ಕರ್ನಾಟಕದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಅರಣ್ಯ ಇಲಾಖೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ನ್ಯೂ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇದನ್ನ ನಾವು ಗರುಡಾಕ್ಷಿ ಅಂತ ಹೇಳ್ತೇವೆ. ಏನಿದು ಗರುಡಾಕ್ಷಿ ಅಂದ್ರೆ ಇದನ್ನ ಆನ್ಲೈನ್ FIR ಸಿಸ್ಟಮ್ ಅಂತ ಕರಿತೇವೆ. ಅಂದ್ರೆ ಆನ್ಲೈನ್ ಮುಖಾಂತರ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂದ್ರೆ ಪ್ರಾಥಮಿಕ ವರದಿ ಏನಿರುತ್ತೆ ಸೊ ಅದನ್ನ ಸಲ್ಲಿಸತಕ್ಕಂತ ಒಂದು ಫಸ್ಟ್ ಆನ್ಲೈನ್ ಸಿಸ್ಟಮ್ ಅನ್ನ ಇವರು ಡೆವಲಪ್ ಮಾಡಿರ್ತಾರೆ. ಏನಕ್ಕೋಸ್ಕರ ಇದನ್ನ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ಸ್, ಅಂದ್ರೆ ಯಾರಾದ್ರೂ ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡಿಕೊಂಡ್ರೆ ಆನ್ಲೈನ್ ನ ಮುಖಾಂತರ FIR ಮಾಡಬಹುದಾಗಿರುತ್ತೆ. ಇಲ್ಲೀಗಲ್ ಲಾಗಿಂಗ್ ಅಂದ್ರೆ ಕಾನೂನು ಬಾಹಿರವಾಗಿ ಮರಗಳನ್ನ ಕಡಿತಕ್ಕಂಥದ್ದಾಗ್ಲಿ, ಪೋಚಿಂಗ್ ಕಳ್ಳ ಬೇಟೆಯನ್ನ ಮಾಡ್ತಕ್ಕಂಥದ್ದಾಗ್ಲಿ, ಅನ್ಆಥರೈಸ್ಡ್ ಎಂಟ್ರಿ ಇಂಟು ಫಾರೆಸ್ಟ್ ಏರಿಯಾಸ್ ಅಂದ್ರೆ ಅನಧಿಕೃತವಾಗಿ ಈ ಒಂದು ಫಾರೆಸ್ಟ್ ಏರಿಯಾಗೆ ಎಂಟರ್ ಆಗೋದನ್ನ FIR ಮಾಡಲಿಕ್ಕೆ ಗರುಡಾಕ್ಷಿ ಎಂದು ಕರೀತಕ್ಕಂಥ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ಆರಂಭಿಕ ಹಂತದಲ್ಲಿ 5 ಕೀ ಫಾರೆಸ್ಟ್ ಡಿವಿಷನ್ಸ್ ಗಳಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅಂದ್ರೆ 5 ವಿಭಾಗಗಳಲ್ಲಿ ಪ್ರಾಯೋಗಿಕವಾಗಿ ಇದನ್ನ ಲಾಂಚ್ ಮಾಡ್ತಾರೆ. ಸೊ ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಬೆಂಗಳೂರು ಅರ್ಬನ್, ಬೆಂಗಳೂರು ನಗರ, ಬೆಂಗಳೂರು ಫಾರೆಸ್ಟ್ ಮೊಬೈಲ್ ಸ್ಕ್ವಾಡ್, ಅದಾದ್ಮೇಲೆ ಭದ್ರಾವತಿ, ಸಿರ್ಸಿ ಆ್ಯಂಡ್ ಮಲೆ ಮಹದೇಶ್ವರ ವೈಲ್ಡ್ ಲೈಫ್ ಡಿವಿಷನ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಟೆಸ್ಟ್ ಮಾಡಿದ ನಂತರ ಸೊ ಇದನ್ನ ಥ್ರೂ ಔಟ್ ದ ಸ್ಟೇಟ್ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ಡೆವಲಪ್ ಮಾಡಲಿಕ್ಕೆ ದೇ ಹ್ಯಾವ್ ಅ ಕೊಲಾಬರೇಷನ್, ಅಂದ್ರೆ ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಯಾರ ಜೊತೆ ಅಂದ್ರೆ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಜೊತೆಗೆ ಕೊಲಾಬರೇಷನ್ ಅನ್ನ ಮಾಡಿಕೊಳ್ಳುವ ಮುಖಾಂತರ ಈ ಒಂದು ಡಿಜಿಟಲ್ ಫೈಲಿಂಗ್ ಅನ್ನ ಅವರು ಡೆವಲಪ್ ಮಾಡಿರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಏನಿರುತ್ತೆ ಸೊ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಬರುತ್ತೆ, ಅಂದ್ರೆ ಪಾರದರ್ಶಕತೆ ಬರುತ್ತೆ, ಮತ್ತೆ ಹೊಣೆಗಾರಿಕೆ ಬರುವ ಕಾರಣದಿಂದ ಅಥವಾ ಭರಿಸಬೇಕು ಅನ್ನುವ ಕಾರಣದಿಂದ ಸೊ ಈ ಒಂದು ಸಿಸ್ಟಮ್ ಅನ್ನ ಭಾರತ ದೇಶದ ವನ್ಯಜೀವಿ ಟ್ರಸ್ಟ್ ನೊಂದಿಗೆ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ನಾವು ಗರುಡಾಕ್ಷಿ ಅಂತ ಹೇಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿನ ಜಾರವಾ ಬುಡಕಟ್ಟು ಜನಾಂಗದ ಬಗ್ಗೆ ಯಾವ ಐತಿಹಾಸಿಕ ಕ್ರಮವನ್ನು ಇತ್ತೀಚೆಗೆ ತೆಗೆದುಕೊಳ್ಳಲಾಗಿದೆ? ವಾಟ್ ಹಿಸ್ಟೋರಿಕ್ ಸ್ಟೆಪ್ ಹ್ಯಾಸ್ ಬೀನ್ ಟೇಕನ್ ರಿಗಾರ್ಡಿಂಗ್ ದಿ ಜಾರ್ವಾ ಟ್ರೈಬ್ ಇನ್ ದಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್? ಸೊ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ನಲ್ಲಿ ಸಾಕಷ್ಟು ಬುಡಕಟ್ಟು ಜನಾಂಗಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಆಗಿರ್ತಕ್ಕಂಥ ಈ ಒಂದು ಜಾರವಾ ಬುಡಕಟ್ಟು ಜನಾಂಗ ಏನಿದೆ ಸೊ ಅದಕ್ಕೆ ಬಹಳ ಇತ್ತೀಚೆಗೆ ಒಂದು ಪ್ರಾವಿಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಆ ಐತಿಹಾಸಿಕವಾಗಿರ್ತಕ್ಕಂಥ ಪ್ರಾವಿಷನ್ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ
ಅವರನ್ನು ಮೊದಲ ಬಾರಿಗೆ ಮತದಾರರ ಪಟ್ಟಿಗೆ ಸೇರಿಸಲಾಗಿದೆ. ಅಂದರೆ ದೇ ಹ್ಯಾವ್ ಬೀನ್ ಇನ್ಕ್ಲೂಡೆಡ್ ಇನ್ ವೋಟರ್ ಲಿಸ್ಟ್ ಫಾರ್ ದಿ ವೆರಿ ಫಸ್ಟ್ ಟೈಮ್. ಸೊ ಇದುವರೆಗೂ ಅವರನ್ನು ವೋಟರ್ ಲಿಸ್ಟ್ ಅಥವಾ ಮತದಾನ ಪಟ್ಟಿಗೆ ಅವರನ್ನು ಸೇರಿಸಲಾಗಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಐತಿಹಾಸಿಕವಾಗಿ ಈ ಒಂದು ಬುಡಕಟ್ಟು ಜನಾಂಗಕ್ಕೆ ಸೊ ವೋಟರ್ ಲಿಸ್ಟನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿರ್ತಕ್ಕಂಥ ಎಲ್ಲ ಒಂದು ಬುಡಕಟ್ಟು ಜನಾಂಗಗಳ ಬಗ್ಗೆ ಅವರಿಗೆ ಸಂಬಂಧಪಟ್ಟಂತೆ ಏನಾದರೂ ರೀಸೆಂಟ್ ಅಪ್ಡೇಟ್ಸ್ ಇದ್ದರೆ ಅದ್ರ ಜೊತೆಗೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಬಗ್ಗೆ ಸ್ವಲ್ಪ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಅನ್ನು ಕೂಡ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಬಟ್ ಅಪ್ಡೇಟ್ ಏನು ಅಂದ್ರೆ ಸೊ ಈ ಒಂದು ಟ್ರೈಬ್ ಅನ್ನ ನಾವು ಜಾರವಾ ಟ್ರೈಬ್ ಅಂತ ಹೇಳ್ತೇವೆ. ಜಾರವಾ ಟ್ರೈಬ್ ಅಂತಕ್ಕಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಇವರಿಗೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮತದಾರರ ಪಟ್ಟಿ ಅಥವಾ ವೋಟರ್ ಲಿಸ್ಟ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಇನ್ಕ್ಲೂಷನ್ ಏನಿದೆ ಸೊ ಈ ಜಾರ್ವಾ ಟ್ರೈಬ್ ಅಂತಕ್ಕಂಥದ್ದು ಇಟ್ ಈಸ್ ಆಲ್ರೆಡಿ PVTG ಅಂತ ಹೇಳ್ತೇವೆ. PVTG ಅಂದ್ರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳ್ತೇವೆ. ಅಂದ್ರೆ ಇವರನ್ನ ನಾವು ಈಗಾಗಲೇ ದುರ್ಬಲ ಬುಡಕಟ್ಟು ಗುಂಪುಗಳಲ್ಲಿ ಒಂದಾಗಿರ್ತಕ್ಕಂಥ ಒಂದು ಟ್ರೈಬಲ್ ಗ್ರೂಪ್ ಆಗಿರುತ್ತೆ. ಅಂದ್ರೆ PVTG ಅಂದರೆ ಸೊ ಅದರ ಪಾಪ್ಯುಲೇಷನ್ ಸ್ಟ್ಯಾಗ್ನೆಂಟ್ ಆಗಿರುತ್ತೆ ಅಥವಾ ತುಂಬ ಡಿಕ್ಲೇನ್ ಆಗ್ತಾ ಇರುತ್ತೆ. ಸೊ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಮನ್ನಣೆ ಅಥವಾ ಪ್ರಾವಿಷನ್ ಅನ್ನು ಕೊಡುವ ಕಾರಣದಿಂದ PVTG ಗ್ರೂಪ್ ಅಂತ ಸಪ್ರೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಜಾರ್ವಾ ಬುಡಕಟ್ಟು ಜನಾಂಗ ಕೂಡ PVTG ಪಟ್ಟಿಗೆ ಸೇರಿರ್ತಕ್ಕಂಥ ಒಂದು ಜನಾಂಗವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಸೊ ಈ ಒಂದು ಈಕ್ವಿಟಿ ಅಥವಾ ಸಮಾನತೆ ಅಂತ ನಾವೇ ಹೇಳ್ತೇವೆ. ಅದಾದ್ಮೇಲೆ ಇನ್ಕ್ಲೂಸಿವಿಟಿ ಅಂತ ನಾವೇನು ಹೇಳ್ತೇವೆ. ಸೊ ಇವೆರಡನ್ನ ಎಸ್ಟಾಬ್ಲಿಷ್ ಮಾಡುವ ಕಾರಣದಿಂದ ಸೊ ಇವ್ರಿಗೂ ಕೂಡ ಮತದಾನದ ಹಕ್ಕನ್ನ ನೀಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಜಾರ್ವಾ ಟ್ರೈಬ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನಾವು ಇಂಡಿಜಿನಸ್ ಟ್ರೈಬ್ಸ್ ಅಂತ ಹೇಳ್ತೇವೆ. ಅಂದ್ರೆ ಅವರು ಬೇರೆ ಕಡೆಯಿಂದ ಎಲ್ಲಿಂದನೂ ಇಲ್ಲಿಗೆ ಬಂದಿಲ್ಲ. ಸೊ ಇಲ್ಲೇ ಸ್ಥಳೀಯವಾಗಿ ಇರ್ತಕ್ಕಂಥ ಒಂದು ಕಮ್ಯುನಿಟಿ ಆಗಿರುತ್ತೆ. ಸೊ ಇವರನ್ನ ನಾವು ಸೆಮಿ ನೊಮ್ಯಾಡಿಕ್ ಅಂತ ಹೇಳ್ತೇವೆ. ಅಂದ್ರೆ ಅವರು ಸಂಪೂರ್ಣವಾಗಿ ಅಲೆಮಾರಿ ಜೀವನವನ್ನ ಮಾಡೋದಿಲ್ಲ, ಅರೆ ಅಲೆಮಾರಿ ಜೀವನವನ್ನ ನಡೆಸ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಲ್ಚರಲ್ ಹೆರಿಟೇಜ್ ಅನ್ನ ಹೊಂದಿರತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಇವರು ಪ್ರಾಥಮಿಕವಾಗಿ ಸೌತ್ ಮತ್ತೆ ಮಿಡಲ್ ಅಂಡಮಾನ್ಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈವನ್ ವೆಸ್ಟರ್ನ್ ಕೋಸ್ಟ್ಗಳಲ್ಲಿ ಅಂದ್ರೆ ಈ ಒಂದು ಪಶ್ಚಿಮ ಕರಾವಳಿಯ ಭಾಗವಾಗಿರ್ತಕ್ಕಂಥ ದಕ್ಷಿಣ ಮತ್ತು ಮಧ್ಯ ಅಂಡಮಾನ್ ದ್ವೀಪಗಳಲ್ಲಿ ಸೊ ಇವರು ಹೆಚ್ಚಾಗಿ ವಾಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇವರಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ದೇ ಆರ್ ಲಾರ್ಜ್ಲಿ ಶಂಡ್ ಇಂಟ್ರಾಕ್ಷನ್ ವಿತ್ ಔಟ್ಸೈಡರ್ಸ್. ಅಂದ್ರೆ ಈ ಬೇರೆ ನಾಗರಿಕರು ಯಾರಿರ್ತಾರೆ, ಸಿಟಿಸನ್ಸ್ ಯಾರಿರ್ತಾರೆ, ಸೊ ಅವ್ರ ಜೊತೆ ಅವರು ಹೆಚ್ಚಾಗಿ ಮಿಂಗಲ್ ಆಗೋದಿಲ್ಲ ಅಥವಾ ಅವರು ಪ್ರತ್ಯೇಕವಾಗಿ ಇರಲಿಕ್ಕೆ ಇಷ್ಟಪಡ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಇವರನ್ನ ನಾವು ದೇ ಆರ್ ಬಿಲೀವ್ ಟು ಬಿ ಡೆಸಿಡೆಂಟ್ಸ್ ಆಫ್ ದಿ ಜಂಗಿಲ್ ಟ್ರೈಬ್. ಅಂದ್ರೆ ಇದಕ್ಕಿಂತ ಮುಂಚೆ ಒಂದು ಜಂಗಿಲ್ ಬುಡಕಟ್ಟು ವಂಶಸ್ಥರು ಇದ್ದರು. ಸೊ ಅವರಿಂದ ಇವರು ಡೆವಲಪ್ ಆಗಿದ್ದಾರೆ ಅಂತಕ್ಕಂಥ ಒಂದು ನಂಬಿಕೆಯನ್ನ ಸೊ ಇಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಲೈಫ್ ಸ್ಟೈಲ್ ಅನ್ನ ನಾವು ನೋಡೋದಾದ್ರೆ ಸೊ ಅವರು ಸೆಲ್ಫ್ ಸಫಿಷಿಯಂಟ್ ಲೈಫ್ ಸ್ಟೈಲ್ ಅನ್ನ ಹೊಂದಿರ್ತಾರೆ. ಅಂದ್ರೆ ಸ್ವಾವಲಂಬಿ ಆಗಿರ್ತಕ್ಕಂಥ ಒಂದು ಜೀವನ ಶೈಲಿಯನ್ನ ಹೊಂದಿರ್ತಾರೆ. ಸ್ವಾವಲಂಬಿ ಆಗಬೇಕಾಗಿದ್ದರೆ ಸೊ ಅವರಿಗೆ ಒಂದು ಲೈವ್ಲಿಹುಡ್ ಇರಬೇಕಾಗಿರುತ್ತೆ. ಆ ಲೈವ್ಲಿಹುಡ್ಗಾಗಿ ಅವರು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಫಾರೆಸ್ಟ್ ರಿಸೋರ್ಸಸ್ ಅಂದ್ರೆ ಅರಣ್ಯ ಸಂಪನ್ಮೂಲಗಳನ್ನ ಆಧರಿಸಿ ಅವರು ಸ್ವಾವಲಂಬಿಗಳಾಗಿ ಜೀವನವನ್ನ ಸಾಗಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರು ಹಂಟ್ ಮಾಡ್ತಕ್ಕಂಥದ್ದು, ಬೇಟೆ ಮಾಡ್ತಕ್ಕಂಥದ್ದು, ಫಿಶ್ ಅಂಡ್ ಗ್ಯಾದರ್ ವೈಲ್ಡ್ ಫ್ರೂಟ್ಸ್ ಅಂದ್ರೆ ಮೀನುಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಅಥವಾ ಹಿಡಿತಕ್ಕಂಥದ್ದು. ಅದಾದ್ಮೇಲೆ ಅರಣ್ಯಗಳಲ್ಲಿ ಸಿಗ್ತಕ್ಕಂಥ ಫ್ರೂಟ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು, ಬೇರುಗಳನ್ನ ಮತ್ತೆ ಜೇನುತುಪ್ಪ ಅಥವಾ ಹನಿಯನ್ನ ಕಲೆಕ್ಟ್ ಮಾಡುವ ಮುಖಾಂತರ ಸ್ವಾವಲಂಬಿಗಳಾಗಿ ಜೀವನ ನಡೆಸ್ತಾ ಇರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಹಾಗಿದ್ರೆ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿರ್ತಕ್ಕಂಥ ಬೇರೆ ಬುಡಕಟ್ಟು ಜನಾಂಗಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಈ ಭಾಗದಲ್ಲಿ ನಾವು ಸಾಕಷ್ಟು ಇಂಡಿಜಿನಸ್ ಟ್ರೈಬ್ಸ್ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಮೊದಲನೇದನ್ನ ನಾವು ಗ್ರೇಟ್ ಅಂಡಮಾನೀಸ್ ಅಂತ ಹೇಳ್ತೇವೆ. ಸೊ ಗ್ರೇಟ್ ಅಂಡಮಾನೀಸ್ ಹೆಸರೇ ಹೇಳುವಾಗೆ ಒಂದು ಕಾಲದಲ್ಲಿ ಇವರ ಪಾಪ್ಯುಲೇಷನ್ ಬಹಳ ಎಕ್ಸ್ಟೆನ್ಸಿವ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಸೊ ಇವಾಗ ಅವರು ಸ್ಮಾಲರ್ ಗ್ರೂಪ್ಗೆ ರೆಡ್ಯೂಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರು
ಪ್ರೈಮರ್ಲಿ ಲಿವಿಂಗ್ ಇನ್ ಸ್ಟ್ರೇಟ್ ಐಲ್ಯಾಂಡ್. ಸೊ ಸ್ಟ್ರೇಟ್ ದ್ವೀಪಗಳಲ್ಲಿ ಇವರು ಪ್ರಾಥಮಿಕವಾಗಿ ವಾಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಹಿಸ್ಟಾರಿಕ್ ಕಾಂಟ್ಯಾಕ್ಟ್ ವಿತ್ ಸೆಟ್ಲರ್ಸ್, ಅಂದ್ರೆ ಬೇರೆ ಬೇರೆ ಗುಂಪುಗಳ ಜೊತೆಗೆ ಅವರು ಸಂಪರ್ಕಕ್ಕೆ ಬಂದಿರತಕ್ಕಂಥದ್ದು. ಸೊ ಅದಾದ್ಮೇಲೆ ಅಲ್ಲಿ ಉದ್ಭವವಾಗಿರ್ತಕ್ಕಂಥ ಡಿಸೀಸಸ್ ಅಥವಾ ಕಾಯಿಲೆಗಳ ಕಾರಣದಿಂದ ಸಾಕಷ್ಟು ಬುಡಕಟ್ಟು ಜನಾಂಗ, ಅಂದ್ರೆ ಈ ಒಂದು ಗ್ರೇಟ್ ಅಂಡಮಾನೀಸ್ ಬುಡಕಟ್ಟು ಜನಾಂಗ ಸಾಕಷ್ಟು ಪಾಪ್ಯುಲೇಷನ್ ಅಲ್ಲಿ ಡಿಕ್ಲೇನ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಎರಡನೇದನ್ನ ನಾವು ಒಂಗೆ ಅಂತ ಹೇಳ್ತೇವೆ. ಸೊ ಇವರು ಸಾಮಾನ್ಯವಾಗಿ ಲಿಟಲ್ ಅಂಡಮಾನ್ ಐಲ್ಯಾಂಡ್ಸ್ ಗಳಲ್ಲಿ ಕಂಡು ಬರ್ತಾರೆ. ಸೊ ಇವರು ಕೂಡ ಸೆಮಿ ನೊಮ್ಯಾಡಿಕ್ ಆಗಿರ್ತಾರೆ, ಅಂದ್ರೆ ಅರೆ ಅಲೆಮಾರಿ ಜೀವನ ಶೈಲಿಯನ್ನ ಹೊಂದಿರತಕ್ಕಂಥ ಒಂದು ಟ್ರೈಬಲ್ ಪಾಪ್ಯುಲೇಷನ್ ಆಗಿರುತ್ತೆ. ಸೊ ಇವರನ್ನ ನಾವು ಐಸೋಲೇಟೆಡ್ ಟ್ರೈಬ್ಸ್ ಅಂತ ಹೇಳ್ತೇವೆ. ಐಸೋಲೇಟೆಡ್ ಅಂದ್ರೆ ಸೊ ಇವರು ಕೂಡ ಬೇರೊಂದು ಜನಾಂಗಕ್ಕೆ ಹೆಚ್ಚಿನ ಸಂಪರ್ಕಕ್ಕೆ ಬರದೇ ಇರತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಅಂತ ನಾವು ಇವರನ್ನ ಹೇಳ್ಬೋದಾಗಿರುತ್ತೆ. ಸೊ ಇವರು ನೇಚರ್ ಅಥವಾ ನಮ್ಮ ಒಂದು ಪರಿಸರದೊಂದಿಗೆ ನಿಕಟವಾದ ಸಂಬಂಧವನ್ನ ಹೊಂದಿರತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಅಂತ ಇವರನ್ನ ಹೇಳ್ಬೋದಾಗಿರುತ್ತೆ. ಸೊ ಮೂರನೇದನ್ನ ನಾವು ಸೆಂಟಿನೇಲ್ಸ್ ಅಂತ ಹೇಳ್ತೇವೆ. ಸೊ ಇವರು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ನಾರ್ತ್ ಸೆಂಟಿನೇಲ್ ಐಲ್ಯಾಂಡ್ ಅಲ್ಲಿ ಇವರು ಹೆಚ್ಚಾಗಿ ಕಂಡು ಬರ್ತಾರೆ. ಸೊ ಇವರನ್ನ ನಾವು ವರ್ಲ್ಡ್ಸ್ ಮೋಸ್ಟ್ ಐಸೋಲೇಟೆಡ್ ಟ್ರೈಬ್ಸ್ ಅಂತ ಕರಿತೇವೆ, ಅಂದ್ರೆ ಪ್ರಪಂಚದಲ್ಲಿಯೇ ಅತ್ಯಂತ ಪ್ರತ್ಯೇಕತೆಯನ್ನ ಹೊಂದಿರತಕ್ಕಂಥ ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಈ ಪ್ರದೇಶಕ್ಕೆ ಹೋಗೋದು ಕೂಡ, ಅಂದ್ರೆ ಮನುಷ್ಯ ಆ ಒಂದು ಭಾಗಕ್ಕೆ ಹೋಗೋದು ಕೂಡ ತುಂಬಾ ಡೇಂಜರಸ್ ಅಥವಾ ಭಯಾನಕವಾಗಿರುತ್ತೆ. ಬಿಕಾಸ್ ದೇ ಅಲ್ಟಿಮೇಟ್ಲಿ ಕಿಲ್ ಎನಿ ಅದರ್ ಸಿಟಿಸನ್ಸ್ ಹೂ ಆರ್ ನಾಟ್ ಪಾರ್ಟ್ ಆಫ್ ದೇರ್ ಟ್ರೈಬ್ ಅಂತಕ್ಕಂಥದ್ದನ್ನ ಸೊ ನೀವು ಡೆಫಿನೆಟ್ಲಿ ನೋಡಿರ್ತೀರ. ಸೊ ಇವರು ವೆಹಮೆಂಟ್ಲಿ ರೆಸಿಸ್ಟೆಂಟ್ ಕಾಂಟ್ಯಾಕ್ಟ್ ವಿತ್ ದಿ ಔಟ್ಸೈಡರ್ಸ್, ಅಂದ್ರೆ ಹೊರಗಿನವರ ಒಂದಿಗೆ ಸಂಪರ್ಕವನ್ನ ತೀವ್ರವಾಗಿ ವಿರೋಧ ಮಾಡ್ತಕ್ಕಂಥ ಒಂದು ಜನಾಂಗವಾಗಿ ನಾವು ಸೆಂಟಿನೇಲಿಸ್ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ನಾಲ್ಕನೇದನ್ನ ನಾವು ಜಂಗಿಲ್ ಅಂತ ಹೇಳ್ತೇವೆ. ಸೊ ಇವರು ರೂಟ್ಲ್ಯಾಂಡ್ ಜಾರ್ವಾ, ಸೊ ಇವರಿಗೆ ಇನ್ನೊಂದು ಹೆಸರು ಕೂಡ ಇದೆ. ಸೊ ಅವ್ರನ್ನ ನಾವು ರೂಟ್ಲ್ಯಾಂಡ್ ಜಾರ್ವಾ ಅಂತ ಕೂಡ ಕರಿತೇವೆ. ಸೊ ಒನ್ಸ್ ಲೀವ್ಡ್ ಆನ್ ರೂಟ್ಲ್ಯಾಂಡ್ ಐಲ್ಯಾಂಡ್, ಸೊ ಅವರು ರೂಟ್ಲ್ಯಾಂಡ್ ದ್ವೀಪದಲ್ಲಿ ಒಮ್ಮೆ ಅಲ್ಲಿ ಅವರು ವಾಸ ಮಾಡಿದ್ದ ಕಾರಣದಿಂದ ಸೊ ಇವರನ್ನ ರೂಟ್ಲ್ಯಾಂಡ್ ಜಾರ್ವಾ ಅಂತ ಕೂಡ ಕರಿತೇವೆ. ಸೊ ಇವರು ದೇ ಹ್ಯಾವ್ ಬಿಲೀವ್ಡ್ ಟು ಬಿ ಎಕ್ಸ್ಟಿಂಕ್ಟ್ ಇನ್ ದಿ ಅರ್ಲಿ 20th century, 20ನೇ ಶತಮಾನದ ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಪಂಗಡ ಅಥವಾ ಬುಡಕಟ್ಟು ಜನಾಂಗ ನಶಿಸಿ ಹೋಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಹಾಗಿದ್ರೆ ನಿಕೋಬಾರ್ ಐಲ್ಯಾಂಡ್ಸ್ ನಲ್ಲಿ ಇರ್ತಕ್ಕಂಥ ಟ್ರೈಬಲ್ ಪಾಪ್ಯುಲೇಷನ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಅಂಡಮಾನ್ ಅಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗಗಳು. ಈಗ ನಿಕೋಬಾರ್ ನಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗಗಳನ್ನ ನಾವು ನೋಡೋದಾದ್ರೆ, ಸೊ ಇದರಲ್ಲಿ ಮೊದಲನೇದವರನ್ನ ನಾವು ನಿಕೋಬಾರೀಸ್ ಅಂತ ಹೇಳ್ತೇವೆ. ಸೊ ದೇ ಆರ್ ರಿಲೇಟಿವ್ಲಿ ಮೋರ್ ಇಂಟಿಗ್ರೇಟೆಡ್ ವಿತ್ ದಿ ಮೇನ್ ಸ್ಟ್ರೀಮ್ ಸೊಸೈಟಿ, ಅಂದ್ರೆ ನಮ್ಮ ಒಂದು ನಾಗರಿಕ ಸಮಾಜ ಏನಿದೆ ಸೊ ಅವರೊಂದಿಗೆ ಹೆಚ್ಚಿನ ಒಂದು ನಿಕಟವಾದ ಸಂಪರ್ಕವನ್ನ ಹೊಂದಿರತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಅಂತ ಸೊ ಇವರನ್ನ ನಾವು ಹೇಳ್ಬೋದಾಗಿರುತ್ತೆ. ಸೊ ಇವರು ಪ್ರಾಥಮಿಕವಾಗಿ ಹಾರ್ಟಿಕಲ್ಚರಿಸ್ಟ್ ಆಗಿರ್ತಾರೆ, ಅಂದ್ರೆ ತೋಟಗಾರಿಕೆಯನ್ನ ಮಾಡ್ತಕ್ಕಂಥವ್ರು. ಅದಾದ್ಮೇಲೆ ಈ ಒಂದು ಮಾಡರ್ನ್ ಲೈಫ್ ಸ್ಟೈಲ್ ಏನಿರುತ್ತೆ, ಆಧುನಿಕ ಜೀವನ ಶೈಲಿ ಏನಿರುತ್ತೆ, ಸೊ ಅದಕ್ಕೆ ಹೆಚ್ಚಾಗಿ ಹೊಂದಾಣಿಕೆ ಆಗಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಅಂತ ನಿಕೋಬಾರಿಸ್ ಅನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಎರಡನೇದನ್ನ ನಾವು ಶಾಂಪೇನ್ ಅಂತ ಹೇಳ್ತೇವೆ. ಸೊ ಇವರು ಇಂಟೀರಿಯರ್ ಫಾರೆಸ್ಟ್ ಗಳಲ್ಲಿ ಇರ್ತಾರೆ, ಅಂದ್ರೆ ಆ ಒಂದು ಅರಣ್ಯದ ಅತ್ಯಂತ ಒಳ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಇವರು ಕೂಡ ಸೆಮಿ ನೊಮ್ಯಾಡಿಕ್ ಆಗಿರ್ತಾರೆ, ಅಂದ್ರೆ ಅರೆ ಅಲೆಮಾರಿ ಜೀವನವನ್ನ ನಡೆಸ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಇವರು ಕೂಡ ಲಿಮಿಟೆಡ್ ಇಂಟ್ರಾಕ್ಷನ್ ಅನ್ನ ಹೊಂದಿರ್ತಾರೆ, ಅಂದ್ರೆ ಹೊರಗಿನ ಪ್ರಪಂಚದೊಂದಿಗೆ ಸೊ ಅತ್ಯಂತ ಸೀಮಿತವಾದ ಸಂಪರ್ಕವನ್ನ ಹೊಂದಿರತಕ್ಕಂಥ ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಇವರಿಗೆ ಸಂಬಂಧಪಟ್ಟಂತೆ ಇತ್ತೀಚಿನ ಒಂದು ಅಪ್ಡೇಟ್ ಏನು ಅಂದ್ರೆ, ಗ್ರೇಟ್ ನಿಕೋಬಾರ್ಸ್ ಪರ್ಟಿಕ್ಯುಲರ್ PVTG ಗ್ರೂಪ್ ಆಗಿರ್ತಕ್ಕಂಥ ಶೋಪೆನ್ಗೆ ಸೊ ಕಾಸ್ಟ್ ದೇರ್ ವೋಟ್ ಫಾರ್ ದಿ ವೆರಿ ಫಸ್ಟ್ ಟೈಮ್, ಅಂದ್ರೆ ಈ ಸತಿ ಆಗಿರ್ತಕ್ಕಂಥ ಒಂದು ಲೋಕಸಭಾ ಚುನಾವಣೆ ಏನಿರುತ್ತೆ ಸೊ ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವರು ಮತವನ್ನ ಚಲಾಯಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಪ್ಡೇಟ್ ನಮಗೆ ಶೋಂಪೇನ್ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ನಮ್ಮ ಭಾರತ ದೇಶದಲ್ಲಿ ಕೆಲವೊಂದು ಬುಡಕಟ್ಟು ಜನಾಂಗ ಅದರ ಪಾಪ್ಯುಲೇಷನ್ ಸ್ಥಿರವಾಗಿರುತ್ತೆ ಅಥವಾ ಸ್ಟೀಪ್ ಡಿಕ್ಲೈನ್ ಆಗಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳನ್ನು ರಿವೈವ್ ಮಾಡಲಿಕ್ಕೆ ಸೊ ಅವರನ್ನು PVTG ಅಂತ ಕ್ಯಾಟಗರೈಸ್ ಮಾಡಿರ್ತಾರೆ. ಅಕ್ರಾಸ್ ದ ಕಂಟ್ರಿ ನಾವು ಸಾಕಷ್ಟು PVTGಗಳನ್ನು ನೋಡ್ಬೋದಾಗಿರುತ್ತೆ. ಸೊ 75 ಟ್ರೈಬ್ಗಳನ್ನು, ಅಂದರೆ ನಮ್ಮ ಭಾರತ ದೇಶದಲ್ಲಿ 75 ಟ್ರೈಬ್ಗಳನ್ನು PVTG ಕ್ಯಾಟಗರಿಗೆ ಸೇರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪಟ್ಟಿಯಲ್ಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ 2 ಬುಡಕಟ್ಟು
ಬುಡಕಟ್ಟು ಜನಾಂಗಗಳನ್ನ PVTG ಅಂತ ಕ್ಯಾಟಗರೈಸ್ ಮಾಡಿರ್ತಾರೆ. ಒಬ್ಬರನ್ನ ನಾವು ಜೇನು ಕುರುಬ ಅಂತ ಕರಿತೇವೆ, ಇನ್ನೊಬ್ಬರನ್ನ ನಾವು ಕೊರಗ ಅಂತ ಹೇಳ್ತೇವೆ. ಸೊ ಈ ಎರಡು ಬುಡಕಟ್ಟು ಜನಾಂಗಗಳು ನಮ್ಮ ಕರ್ನಾಟಕ ರಾಜ್ಯದಿಂದ PVTG ಕ್ಯಾಟಗರಿಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರನ್ನ ಡೆವಲಪ್ ಮಾಡಲಿಕ್ಕೆ ಒಂದು ಮಿಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ ಮಿಷನ್ ಅನ್ನ ನಾವು PMPVTG ಮಿಷನ್ ಅಂತ ಹೇಳ್ತೇವೆ. ಸೊ ಈ ಒಂದು ಮಿಷನ್ ನ ಅಡಿಯಲ್ಲಿ ಈ ಬುಡಕಟ್ಟು ಜನಾಂಗಕ್ಕೆ ಬೇಕಾಗಿರ್ತಕ್ಕಂಥ ರಸ್ತೆಗಳು, ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಿಸಿಟಿ ಮತ್ತೆ ಹೌಸಿಂಗ್ ಅನ್ನ ನೀಡ್ತಕ್ಕಂಥದ್ದು ಸೊ ಈ ಒಂದು ಮಿಷನ್ ನ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಮಿಷನ್ಗಾಗಿ 24,000 crores ಅನ್ನ ಸ್ಪೆಂಡ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಾದ್ಯಂತ ಐಡೆಂಟಿಫೈ ಮಾಡಿರ್ತಕ್ಕಂಥ 75 PVTGಗಳನ್ನ ಸೊ ಈ ಒಂದು ಮಿಷನ್ ನ ಅಡಿಯಲ್ಲಿ ಸೊ ಮತ್ತೊಮ್ಮೆ ರಿವೈವ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಈ ಒಂದು ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಈ ಭಾಗದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಅಂಡಮಾನ್ ಆಗಿರುತ್ತೆ. ಸೊ ಈ ಭಾಗದಲ್ಲಿ ಇರ್ತಕ್ಕಂಥ ದ್ವೀಪಗಳನ್ನ ನಾವು ನಿಕೋಬಾರ್ ಅಂತ ಹೇಳ್ತೇವೆ. ಸೊ ಈ ಅಂಡಮಾನ್ ಮತ್ತೆ ನಿಕೋಬಾರ್ ನಡುವೆ ಒಂದು ಸಪರೇಷನ್ ಇರುತ್ತೆ. ಆ ಸಪರೇಷನ್ ಅನ್ನು ನಾವು 10 ಡಿಗ್ರಿ ಚಾನಲ್ ಅಂತ ಹೇಳ್ತೇವೆ. ಸೊ ಇದನ್ನ ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ. 10 ಡಿಗ್ರಿ ಚಾನಲ್ ಎಲ್ಲಿರುತ್ತೆ ಅಂತ ಕೇಳ್ತಾರೆ, ಅಥವಾ ಅಂಡಮಾನ್ ಅಥವಾ ನಿಕೋಬಾರ್ ನಡುವೆ ಇರ್ತಕ್ಕಂಥ ಚಾನಲ್ ಯಾವುದು ಅಂತ ಕೇಳ್ತಾರೆ. ಹಾಗಿದ್ರೆ ಸೊ 10 ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರ್ ಮಧ್ಯದಲ್ಲಿದ್ದರೆ 9 ಡಿಗ್ರಿ ಚಾನಲ್ ಎಲ್ಲಿದೆ ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಅಂಡಮಾನನ್ನ ಮತ್ತೆ ನಾವು ಸ್ಮಾಲ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೇವೆ. ಸೊ ಇಲ್ಲಿರ್ತಕ್ಕಂಥ ಅಂಡಮಾನನ್ನ ನಾವು ನಾರ್ತ್ ಅಂಡಮಾನ್ ಅಂತ ಹೇಳ್ತೇವೆ. ಅದಾದ್ಮೇಲೆ ಮಿಡಲ್ ಅಂಡಮಾನ್ ಅಂತ ಬರುತ್ತೆ, ಅದಾದ್ಮೇಲೆ ಸೌತ್ ಅಂಡಮಾನ್ ಅಂತ ಬರುತ್ತೆ. ಸೊ ಇಲ್ಲಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಇನ್ನೊಂದು ಪ್ಯಾಚ್ ಅನ್ನ ನಾವು ಲಿಟಲ್ ಅಂಡಮಾನ್ ಅಂತ ಕರಿತೇವೆ. ಸೊ ಈ ಅಂಡಮಾನ್ ಮತ್ತೆ ನಿಕೋಬಾರ್ನ ಕ್ಯಾಪಿಟಲ್ ಸಿಟಿಯನ್ನ ನಾವು ಪೋರ್ಟ್ ಬ್ಲೇರ್ ಅಂತ ಹೇಳ್ತೇವೆ. ಈ ಪೋರ್ಟ್ ಬ್ಲೇರ್ ಯಾವ ಭಾಗದಲ್ಲಿದೆ ಅಂತ ಕೇಳಿದ್ರೆ ಸೌತ್ ಅಂಡಮಾನ್ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಅದಾದ್ಮೇಲೆ ಇಲ್ಲಿ ನಾವು ಬ್ಯಾರನ್ ಐಲ್ಯಾಂಡ್ ಗಳನ್ನ ಕೂಡ ನೋಡಬಹುದಾಗಿರುತ್ತೆ. ಸೊ ಈ ಭಾಗವನ್ನ ನಾವು ಬ್ಯಾರನ್ ದ್ವೀಪಗಳು ಅಂತ ಹೇಳ್ತೇವೆ. ಬ್ಯಾರನ್ ಐಲ್ಯಾಂಡ್ ನ ಒಂದು ವಿಶೇಷತೆ ಏನು ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಏಕೈಕ ಆಕ್ಟಿವ್ ವಾಲ್ಕೆನೋ ಅಂದ್ರೆ ಸಕ್ರಿಯವಾಗಿರ್ತಕ್ಕಂಥ ಜ್ವಾಲಾಮುಖಿಯನ್ನ ನಾವು ಬ್ಯಾರನ್ ದ್ವೀಪದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇತ್ತೀಚೆಗೆ ಇನ್ನೊಂದು ಪ್ರಮುಖವಾದ ಅಪ್ಡೇಟ್ ಏನು ಅಂದ್ರೆ ಇಲ್ಲಿರ್ತಕ್ಕಂಥ ದ್ವೀಪಗಳಿಗೆ ಬ್ರಿಟಿಷ್ ಕಾಲದಲ್ಲಿ ಹೆಸರುಗಳನ್ನ ಇಟ್ಟಿರ್ತಾರೆ. ಆ ಹೆಸರುಗಳನ್ನ ಇತ್ತೀಚೆಗೆ ಬದಲಾವಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಪೋರ್ಟ್ ಬ್ಲೇರ್ ಅನ್ನ ಶ್ರೀ ವಿಜಯಪುರಂ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಅಲ್ಲಿರ್ತಕ್ಕಂಥ ರಾಸ್ ಐಲ್ಯಾಂಡ್ ಗಳನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಅಲ್ಲಿರ್ತಕ್ಕಂಥ ಹ್ಯಾವ್ಲಾಕ್ ಐಲ್ಯಾಂಡ್ ಅನ್ನ ಸ್ವರಾಜ್ ದ್ವೀಪ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಅಲ್ಲಿರ್ತಕ್ಕಂಥ ನೀಲ್ ದ್ವೀಪಗಳನ್ನ ಶಹೀದ್ ದ್ವೀಪ್ ಅಂತ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಆಗಿರುತ್ತೆ. ಸೊ ನಾನು ಅಲ್ಲಿ ಹೇಳಿರ್ತೇನೆ, ರೀನೇಮಿಂಗ್ ಇನ್ನೊಮ್ಮೆ ಇಲ್ಲಿ ರಿವೈಸ್ ಮಾಡ್ತೇನೆ. ರಾಸ್ ಐಲ್ಯಾಂಡ್ ಗಳನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂತ ಕರೀತಾರೆ. ಸೊ ಅವರ ಫ್ರೀಡಮ್ ಸ್ಟ್ರಗಲ್ಗೆ ಅವ್ರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಗಾಗಿ ಸೊ ಈ ಒಂದು ಮರುನಾಮಕರಣವನ್ನ ಮಾಡಲಾಗಿರುತ್ತೆ. ಸೊ ಈ ಒಂದು ಅಂಡಮಾನ್ ನಿಕೋಬಾರ್ ನಲ್ಲಿ ನಮ್ಮ ಭಾರತ ದೇಶದ ರಾಷ್ಟ್ರ ಧ್ವಜವನ್ನ ಮೊಟ್ಟ ಮೊದಲ ಬಾರಿಗೆ ಅನ್ಫರ್ಲ್ ಮಾಡಿರ್ತಕ್ಕಂಥ ಪ್ರದೇಶ ಕೂಡ ಇದಾಗಿರುತ್ತೆ. ಸೊ ಇಲ್ಲೊಂದು ಪ್ರಿಸನ್ ಅಥವಾ ಜೈಲು ಕೂಡ ಇರುತ್ತೆ. ಸೊ ನಮ್ಮ ಭಾರತ ದೇಶದ ಬಹುತೇಕ ಫ್ರೀಡಮ್ ಫೈಟರ್ಸ್ ಗಳನ್ನ ಸೊ ಈ ಪ್ರದೇಶದಲ್ಲಿ ಜೈಲಿನ ವಾಸವನ್ನ ಮಾಡುವಂತೆ ಮಾಡಿರ್ತಕ್ಕಂಥ ಇತಿಹಾಸವನ್ನು ಕೂಡ ನಮ್ಮ ಬ್ರಿಟಿಷರ ಕಾಲದಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಅದರಿಂದ ಅಂಡಮಾನ್ ನಿಕೋಬಾರ್ ಅಂತಕ್ಕಂಥದ್ದು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಒಂದು ಐತಿಹಾಸಿಕ ಭಾಗ ಕೂಡ ಆಗಿರುತ್ತೆ. ಸೊ ಅದಾದ್ಮೇಲೆ ನೀಲ್ ಐಲ್ಯಾಂಡ್ಸ್ ಅನ್ನ ಶಹೀದ್ ಐಲ್ಯಾಂಡ್ ಅಂತ ಹೇಳಿರ್ತಾರೆ. ಸೊ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಯಾರ್ಯಾರು ತಮ್ಮ ಪ್ರಾಣವನ್ನ ನೀಡಿದ್ದಾರೆ, ಶಹೀದ್ ಅಂದ್ರೆ ಮಾರ್ಟೀರ್ಸ್ ಅಂತ ಹೇಳ್ತೇವೆ, ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥವ್ರನ್ನ ನೆನಪಿಸುವ ಕಾರಣದಿಂದ ಸೊ ಇದಕ್ಕೆ ಶಹೀದ್ ಐಲ್ಯಾಂಡ್ ಅಂತ ನಾಮಕರಣ ಮಾಡಿರೋದನ್ನ ನೋಡಬಹುದಾಗಿರುತ್ತೆ. ಸೊ ಹ್ಯಾವ್ಲಾಕ್ ಐಲ್ಯಾಂಡ್ಸ್ ಗಳನ್ನ ನಾವು ಸ್ವರಾಜ್ ಐಲ್ಯಾಂಡ್ ಅಂತ ಹೇಳ್ತೇವೆ. ಸ್ವರಾಜ್ ಅಂದ್ರೆ ಸೆಲ್ಫ್ ರೂಲ್, ಅಂದ್ರೆ ನಮಗೆ ಬ್ರಿಟಿಷರ ಆಳ್ವಿಕೆ ಬೇಡ, ನಮ್ಮದೇ ಒಂದು ಕಾನೂನನ್ನ ಮಾಡ್ಕೊಳ್ತೇವೆ, ನಮ್ಮ ಸ್ಥಳವನ್ನ ನಾವೇ ಆಡಳಿತ ನಡೆಸ್ತೇವೆ ಅಂತಕ್ಕಂಥ ಒಂದು ಮಾತನ್ನ ನಾವು ಸ್ವರಾಜ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸ್ವರಾಜ್ ದ್ವೀಪ ಅಂತ ಹೆಸರಿಟ್ಟಿರ್ತಾರೆ. ಸೊ ಅದಾದ್ಮೇಲೆ ಪೋರ್ಟ್ ಬ್ಲೇರ್ ಅನ್ನ ನಾವು ಶ್ರೀ ವಿಜಯಪುರಂ ಅಂತ ನಾಮಕರಣ ಮಾಡಿರ್ತಾರೆ. ಸೊ ರಿಫ್ಲೆಕ್ಟಿಂಗ್ ದಿ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್, ಅಂದ್ರೆ ಈ ಒಂದು ಪ್ರದೇಶದ ಐತಿಹಾಸಿಕ ಮಹತ್ವವನ್ನ ಸೂಚಿಸ್ತಕ್ಕಂಥ ಒಂದು ಹೆಸರಾಗಿರ್ತಕ್ಕಂಥ ವಿಜಯಪುರಂ ಅಂತ ಇದಕ್ಕೆ ನಾಮಕರಣ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ.
ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಯಾವ ದೇಶವು ಬ್ರಿಕ್ಸ್ ಗುಂಪಿಗೆ ಪೂರ್ಣ ಸದಸ್ಯರಾಗಿ ಅಧಿಕೃತವಾಗಿ ಇತ್ತೀಚೆಗೆ ಸೇರಿಕೆಯಾಗಿದೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ಅಫಿಷಿಯಲಿ ಜಾಯಿಂಡ್ ಬ್ರಿಕ್ಸ್ ಗ್ರೂಪ್ ಆಸ್ ಅ ಫುಲ್ ಮೆಂಬರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡೋನೇಷಿಯಾ ಸಂಪೂರ್ಣ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಬ್ರಿಕ್ಸ್ ಗುಂಪಿಗೆ ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬ್ರಿಕ್ಸ್ನ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ನೋಡೋದಾದ್ರೆ 45% ಆಫ್ ದಿ ವರ್ಲ್ಡ್ಸ್ ಪಾಪ್ಯುಲೇಷನ್ ಇರುತ್ತೆ. ಅಂದ್ರೆ ಜಾಗತಿಕ ಜನಸಂಖ್ಯೆ ಎಷ್ಟಿರುತ್ತೆ ಆ ಜನಸಂಖ್ಯೆಯ 45% ಬ್ರಿಕ್ಸ್ ನಲ್ಲಿರ್ತಕ್ಕಂಥ ರಾಷ್ಟ್ರಗಳ ಪಾಪ್ಯುಲೇಷನ್ ಆಗಿರುತ್ತೆ. ಅದಾದ್ಮೇಲೆ ಲ್ಯಾಂಡ್ ಏರಿಯಾ ಅಂದ್ರೆ ಆ ಭೂ ಪ್ರದೇಶವನ್ನ ನಾವು ಕನ್ಸಿಡರ್ ಮಾಡಿದಾಗ 30% ಭೂ ಪ್ರದೇಶವನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ವರ್ಲ್ಡ್ಸ್ ಆಯಿಲ್ ಪ್ರೊಡಕ್ಷನ್ ಅಂದ್ರೆ ತೈಲ ಉತ್ಪಾದನೆಯನ್ನು ತೆಗೆದುಕೊಂಡಾಗ 45% ಅಷ್ಟು ತೈಲ ಉತ್ಪಾದನೆ ಕೂಡ ಈ ಬ್ರಿಕ್ಸ್ ನೇಷನ್ಸ್ ನ ಒಳಗಡೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಗುಂಪಿಗೆ ಈಗ ಇಂಡೋನೇಷಿಯಾ ಫುಲ್ ಮೆಂಬರ್ ಅಥವಾ ಸಂಪೂರ್ಣ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದರಿಂದ ಈ ಗ್ಲೋಬಲ್ ಸೌತ್ ಅಂತ ನಾವೇನು ಹೇಳ್ತೇವೆ ಅಂದ್ರೆ ಜಾಗತಿಕ ದಕ್ಷಿಣ ಅಂತ ನಾವೇನು ಹೇಳ್ತೇವೆ, ಜಾಗತಿಕ ದಕ್ಷಿಣ ಅಂದ್ರೆ ಸ್ವಲ್ಪ ಎಕನಾಮಿಕಲಿ ಇನ್ನೂ ಡೆವಲಪ್ ಆಗ್ತಾ ಇರ್ತಕ್ಕಂಥದ್ದು ಅಥವಾ ಅಂಡರ್ ಡೆವಲಪ್ ಆಗಿರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ಗ್ಲೋಬಲ್ ಸೌತ್ ಅಂತ ಹೇಳ್ತೇವೆ. ಸೊ ಈ ಒಂದು ರಾಷ್ಟ್ರ ಬ್ರಿಕ್ಸ್ಗೆ ಜಾಯಿನ್ ಆಗಿರುವ ಕಾರಣದಿಂದ ಈ ಗ್ಲೋಬಲ್ ಸೌತ್ ನಲ್ಲಿ ಸ್ವಲ್ಪ ಎಕಾನಮಿ ಪ್ರಾಸ್ಪರ್ ಆಗೋದನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇದರ ಜೊತೆಗೆ ಈ ನಮ್ಮ ಭಾರತ ದೇಶದಲ್ಲಿ ರಿಪಬ್ಲಿಕ್ ಡೇ ಏನು ನಡೀತಾ ಈ ವರ್ಷ ಜನವರಿ 26ನೇ ತಾರೀಕು ನಡೀತಕ್ಕಂಥ ಗಣರಾಜ್ಯೋತ್ಸವ ದಿನ ಅಥವಾ ರಿಪಬ್ಲಿಕ್ ಡೇ ಏನಿರುತ್ತೆ. ಸೊ ಈ ಒಂದು ರಿಪಬ್ಲಿಕ್ ಡೇಗೆ ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಪ್ರಬೋವೋ ಸುಬಿಯಾಂಟೋ ಅವರನ್ನ ಕೂಡ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅವರು ಮುಖ್ಯ ಅತಿಥಿಗಳಾಗಿ ಬರುವುದಕ್ಕಿಂತ ಮುಂಚೆ ಬ್ರಿಕ್ಸ್ನ ಸಂಪೂರ್ಣ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಮಹತ್ವವನ್ನು ನಾವು ನೋಡೋದಾದ್ರೆ ಸೊ ಈ ಇಂಡೋನೇಷಿಯಾ ಏನಿದೆ ಇಟ್ ಈಸ್ ದಿ ವರ್ಲ್ಡ್ಸ್ 4th ಮೋಸ್ಟ್ ಪಾಪ್ಯುಲಸ್ ನೇಷನ್ ಆಗಿರುತ್ತೆ. ಅಂದ್ರೆ ಪ್ರಪಂಚದಲ್ಲಿಯೇ 4ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅಂಡ್ ಮೇಜರ್ ಎಕಾನಮಿ ಎಕ್ಸ್ಪೆಕ್ಟೆಡ್ ಟು ಕಾಂಟ್ರಿಬ್ಯೂಟ್ ಸಿಗ್ನಿಫಿಕೆಂಟ್ಲಿ ಟು ಬ್ರಿಕ್ಸ್ಗೆ ಒಂದು ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಬ್ರಿಕ್ಸ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದೊಂದು ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಗಿರುತ್ತೆ. ಅಂದರೆ ಸರ್ಕಾರಗಳ ನಡುವೆ ಇರತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಇದರಲ್ಲಿ 10 ಸದಸ್ಯ ರಾಷ್ಟ್ರಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇನಿಷಿಯಲಿ ಅಂದರೆ ಪ್ರಾರಂಭಿಕ ಹಂತದಲ್ಲಿ ಇದನ್ನ ಬ್ರಿಕ್ಸ್ ಅಂತ ಕರೀತಾ ಇರಲಿಲ್ಲ, ಕೇವಲ ಬ್ರಿಕ್ ಅಂತ ಕರೀತಾ ಇದ್ರು. ಈ ಪದವನ್ನು ಕಾಯಿನ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಜಿಮ್ ಆನಿಲ್ ರವರು ಇದನ್ನ ಕಾಯಿನ್ ಮಾಡಿರ್ತಾರೆ. ದಟ್ ವಾಸ್ ಇನ್ ದ ಇಯರ್ 2001 2001ರಲ್ಲಿ ಬ್ರಿಕ್ ಅಂತ ಕಾಯಿನ್ ಮಾಡ್ತಾರೆ. ಸೊ ಈ ಒಂದು ಬ್ರಿಕ್ ಮೇಜರ್ ಎಮರ್ಜಿಂಗ್ ಎಕಾನಮೀಸ್ ಅನ್ನ ಹೊಂದಿರತಕ್ಕಂಥ ಒಂದು ಒಕ್ಕೂಟವಾಗಿ 2001ರಲ್ಲಿ ಬ್ರಿಕ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದನ್ನು ಯಾಕೆ ನಾವು ಕೇವಲ ಬ್ರಿಕ್ ಅಂತ ಕರೀತಾ ಇದ್ವಿ ಅಂದ್ರೆ ಸೊ ಅದರಲ್ಲಿ ಇದ್ದಂತಹ ರಾಷ್ಟ್ರಗಳ ಇನಿಷಿಯಲ್ ಲೆಟರ್ ಅನ್ನ ತಗೊಳ್ತಾರೆ. ಬ್ರೆಜಿಲ್, ರಷ್ಯಾ, ಇಂಡಿಯಾ ಮತ್ತೆ ಚೈನಾ. ಸೊ ಇವರನ್ನ ನಾವು ಫೌಂಡಿಂಗ್ ನೇಷನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಈ ಬ್ರಿಕ್ ಅನ್ನ ಸಂಸ್ಥಾಪನಾ ರಾಷ್ಟ್ರಗಳು ಅಂತ ಹೇಳ್ಬೋದಾಗಿರುತ್ತೆ. ಸೊ ಬ್ರಿಕ್ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಸಮ್ಮಿಟ್ ಅಥವಾ ಶೃಂಗಸಭೆಯನ್ನ ರಷ್ಯಾದಲ್ಲಿ 2009ರಲ್ಲಿ ಬ್ರಿಕ್ ಸಮ್ಮಿಟ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅವಾಗ ಸೌತ್ ಆಫ್ರಿಕಾ ಇನ್ನೂ ಸೇರ್ಕೊಂಡಿರೋದಿಲ್ಲ, ಸೇರ್ಕೊಳ್ಳೋದಕ್ಕಿಂತ ಮುಂಚೆ ಇದಕ್ಕೆ ಬ್ರಿಕ್ ಅಂತ ಕರೀತಾ ಇದ್ರು. ಸೊ ಬ್ರಿಕ್ ನ ಮೊದಲ ಶೃಂಗಸಭೆಯನ್ನ ರಷ್ಯಾದಲ್ಲಿ 2009ರಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ 2010ನಲ್ಲಿ ಈ ಗುಂಪಿಗೆ ಸೌತ್ ಆಫ್ರಿಕಾ ಜಾಯಿನ್ ಆಗುತ್ತೆ. ಸೊ ಜಾಯಿನ್ ಆದ ನಂತರ ಎಸ್ ಅನ್ನ ಸೇರಿಸ್ತಾರೆ. ಅದಾದ್ಮೇಲೆ ಇದು ಬ್ರಿಕ್ಸ್ ಆಗಿ ಕನ್ವರ್ಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ರೀಸೆಂಟ್ಲಿ ಈ ಒಂದು ಮೆಂಬರ್ಶಿಪ್ ಅನ್ನ ಇನ್ನೂ ಕೂಡ ಎಕ್ಸ್ಪ್ಯಾಂಡ್ ಮಾಡಿರ್ತಾರೆ. ಬಟ್ ಇವಾಗ ಇದನ್ನ ಬ್ರಿಕ್ಸ್ ಅಂತಾನೆ ಕರೀತಾರೆ. ಸೊ ಹೊಸದಾಗಿ ಅಡಿಷನ್ ಆಗಿರ್ತಕ್ಕಂಥ ರಾಷ್ಟ್ರಗಳ ಆಕ್ರೋನಿಮ್ಸ್ ಅನ್ನ ಇಲ್ಲಿ ಸೇರಿಸಿಲ್ಲ. ಹಾಗಿದ್ರೆ ಸೊ ರೀಸೆಂಟ್ ಆಗಿ ಜಾಯಿನ್ ಆಗಿರ್ತಕ್ಕಂಥ ರಾಷ್ಟ್ರಗಳು ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ. ಸೊ ಇದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು. ಇರಾನ್ ಮತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಇದಕ್ಕೆ ಜಾಯಿನ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈವನ್ ಅರ್ಜೆಂಟೀನಾ ವಾಸ್ ಸಪೋಸ್ ಟು ಜಾಯಿನ್, ಬಟ್ ಅಲ್ಟಿಮೇಟ್ಲಿ ಅಲ್ಲಿ ಸರ್ಕಾರ ಚೇಂಜ್ ಆಗಿದ್ದ ಕಾರಣದಿಂದ ಸೊ ಅವರ ನಿರ್ಧಾರದಲ್ಲೂ ಕೂಡ ಬದಲಾವಣೆಯನ್ನ ಮಾಡಿಕೊಂಡು ದೇ ಅಬ್ಸ್ಟೇನ್ಡ್ ಫ್ರಮ್ ಜಾಯ್ನಿಂಗ್ ಬ್ರಿಕ್ಸ್ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಗುರಿಗಳೇನು, ಬ್ರಿಕ್ಸ್ ಅನ್ನ ಯಾವ ಕಾರಣಕ್ಕಾಗಿ ಮಾಡಿರ್ತಾರೆ ಅಂದ್ರೆ ಸೊ ಟು ಪ್ರಮೋಟ್ ಎಕನಾಮಿಕ್ ಗ್ರೋತ್. ಅಂದ್ರೆ ಒಂದು ಆರ್ಥಿಕ ಅಭಿವೃದ್ಧಿಯನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು, ಟ್ರೇಡ್ ಮತ್ತೆ ಇನ್ವೆಸ್ಟ್ಮೆಂಟ್ ಅಂದ್ರೆ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥ ಉದ್ದೇಶದಿಂದ ಈ ಗುಂಪನ್ನ ಮಾಡ್ಕೊಡ್ತಾರೆ. ಸೊ ಇದು
ವೆಸ್ಟರ್ನ್ ಡಾಮಿನೇಷನ್ ಏನಿರುತ್ತೆ ಅಂದರೆ ಈ ಅಮೆರಿಕಾ ಆ್ಯಂಡ್ ಅದರ್ G7 ಕಂಟ್ರೀಸ್ ಏನಿರ್ತವೆ, ಸೊ ಅವರ ಒಂದು ಡಾಮಿನೇಷನನ್ನು ಕೌಂಟರ್ ಮಾಡಲಿಕ್ಕೆ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ IMF ಮತ್ತು ವರ್ಲ್ಡ್ ಬ್ಯಾಂಕ್ ಏನಿದೆ, ಸೊ ಇದನ್ನು ಕೌಂಟರ್ ಮಾಡಲಿಕ್ಕೆ ಗ್ಲೋಬಲ್ ಸೌತಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಅಂತ ನಾವು ಇದನ್ನು ಹೇಳ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇದು ಮೇಜರ್ ಆಗಿ ಈ ಸಸ್ಟೈನಬಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮತ್ತು ಗ್ಲೋಬಲ್ ಚಾಲೆಂಜಸ್ ಏನಿರುತ್ತೆ ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಅದರ ಜೊತೆಗೆ ಜಾಗತಿಕವಾಗಿರ್ತಕ್ಕಂಥ ಕೆಲವೊಂದು ಸವಾಲುಗಳೇನಿರ್ತವೆ, ಸೊ ಇದನ್ನು ಕಲೆಕ್ಟಿವ್ ಆಗಿ ಸಾಲ್ವ್ ಮಾಡ್ತಕ್ಕಂಥ ಒಂದು ಅಸೋಸಿಯೇಷನ್ ಅಂತ ನಾವು ಬ್ರಿಕ್ಸ್ ಅನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಅವರು ಆನ್ಯುಯಲಿ ಅಂದರೆ ವರ್ಷಕ್ಕೆ ಒಂದು ಸಾರಿ ಮೀಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಗ್ಲೋಬಲ್ ಇಶ್ಯೂಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟ್ರಾಟಜಿಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಸೊ ವಾರ್ಷಿಕವಾಗಿ ಒಂದು ಶೃಂಗಸಭೆಯನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಬ್ರಿಕ್ಸ್ ಬಂದಾಗ ವಾರ್ಷಿಕವಾಗಿ ಶೃಂಗಸಭೆ ನಡೆಯುತ್ತೆ. ಬಿಮ್ಸ್ಟೆಕ್ ಬಂದಾಗ ಅವರು 2 ವರ್ಷಕ್ಕೆ ಒಮ್ಮೆ ಶೃಂಗಸಭೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ ಡಿಫ್ರೆನ್ಸಸ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದಮೇಲೆ ಇದರ ಅಡಿಯಲ್ಲಿ 2 ಕಾಂಪೊನೆಂಟ್ಸ್ ಅನ್ನು ಡೆವಲಪ್ ಮಾಡ್ತಾರೆ. ಅಂದರೆ ಬ್ರಿಕ್ಸ್ನ ಅಡಿಯಲ್ಲಿ ಸೊ ದೇ ಡೆವಲಪ್ 2 ಕಾಂಪೊನೆಂಟ್ಸ್. ಒಂದನ್ನು ನಾವೇನಂತ ಕರಿತೀವಿ ಅಂದರೆ NDB ಅಂತ ಕರಿತೇವೆ. NDB ಅನ್ನು ನಾವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತೇವೆ. ನೋಡಿ ಹೆಸರಲ್ಲೇ ಇದೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಸೊ ಈ ಒಂದು ಬ್ಯಾಂಕ್ನ ಉದ್ದೇಶ ಏನು ಅಂದರೆ ಪ್ರೊವೈಡ್ ರಿಸೋರ್ಸಸ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ಅಂದರೆ ಈ ರಾಷ್ಟ್ರಗಳಲ್ಲಿ ಈ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಯೋಜನೆಗಳಿದ್ದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಫಂಡನ್ನು ನೀಡುವ ಸಲುವಾಗಿ ಬ್ರಿಕ್ಸ್ನ ಅಡಿಯಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದನ್ನು ನಾವು ಕಂಟಿಂಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅಂತ ಕರಿತೇವೆ. ಇದನ್ನು ನಾವು CRA ಅಂತ ಹೇಳ್ತೇವೆ. ಇದನ್ನು ನಾವು ಬ್ರಿಕ್ಸ್ ಅನಿಶ್ಚಿತ ಮೀಸಲು ವ್ಯವಸ್ಥೆ ಅಂತ ಹೇಳ್ತೇವೆ. ಸೊ ಇದನ್ನು ಏನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಫಿನಾನ್ಷಿಯಲ್ ಸಪೋರ್ಟ್ ಟು ಮೆಂಬರ್ಸ್ ಫೇಸಿಂಗ್ ಎಕನಾಮಿಕ್ ಕ್ರೈಸಿಸ್. ಅಂದರೆ ಈ ಗುಂಪಿನಲ್ಲಿರ್ತಕ್ಕಂಥ ಯಾವುದಾದ್ರೂ ರಾಷ್ಟ್ರಗಳು ಆರ್ಥಿಕವಾಗಿ ಏನಾದರೂ ಬಿಕ್ಕಟ್ಟನ್ನು ಎದುರಿಸಬೇಕಾದಲ್ಲಿ ಸೊ ಅವರಿಗೆ ಬೆಂಬಲವನ್ನು ನೀಡುವ ಕಾರಣದಿಂದ ಕಂಟಿಂಜೆಂಟಿ ರಿಸರ್ವ್ ಅರೇಂಜ್ಮೆಂಟ್ ಅನ್ನು ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಪ್ರಸ್ತುತ ಸಭೆಗಳು ಮತ್ತು ಅಧ್ಯಕ್ಷತೆಯನ್ನು ನಾವು ನೋಡೋದಾದರೆ 2024 ಸಮ್ಮಿಟನ್ನು ರಷ್ಯಾದ ಕಜಾನ್ನಲ್ಲಿ ನಡೆಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವ್ಲಾಡಿಮಿರ್ ಪುಟಿನ್ ರವರ ಅಧ್ಯಕ್ಷತೆಯಲ್ಲಿ 2024 ಒಂದು ಸಭೆಯನ್ನು ನೋಡಿರ್ತೇವೆ. ಸೊ ಅಲ್ಲೇ ಆಗಿರ್ತಕ್ಕಂಥ ಡಿಕ್ಲರೇಷನನ್ನು ನಾವು ಕಜಾನ್ ಡಿಕ್ಲರೇಷನ್ ಅಂತ ಹೇಳ್ತೇವೆ. ಕಜಾನ್ ಡಿಕ್ಲರೇಷನ್ ಬಗ್ಗೆ ನಾನು ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡಿದ್ದೇನೆ. ಸೊ ಕಜಾನಲ್ಲಿ ಏನೇನು ಡಿಸಿಷನ್ಸನ್ನು ತಗೊಂಡಿದ್ದಾರೆ ಆ ವಿಡಿಯೋ ಲಿಂಕನ್ನು ನಾನು ಶೇರ್ ಮಾಡ್ತೇನೆ. ಸೊ ಕಜಾನಲ್ಲಿ ಏನೇನು ಬದಲಾವಣೆ ಮಾಡ್ಕೊಂಡಿದ್ದಾರೆ ಸೊ ಅದನ್ನು ನೀವು ರೆಫರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಸೊ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಥವಾ ಇಸ್ರೋದ ಹೊಸ ಅಧ್ಯಕ್ಷರು ಯಾರು? ಹೂ ವಿಲ್ ಬಿ ದ ನ್ಯೂ ಚೇರ್ಮನ್ ಅಥವಾ ಚೇರ್ಪರ್ಸನ್ ಆಫ್ ದಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಾಕ್ಟರ್ ವಿ ನಾರಾಯಣನ್ ರವರನ್ನ ಸೊ ಹೊಸ ಅಧ್ಯಕ್ಷ ಸ್ಥಾನಕ್ಕೆ ಅಥವಾ ಹೊಸ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಬಾಹ್ಯಾಕಾಶ ಸಂಸ್ಥೆ ಆಗಿರ್ತಕ್ಕಂಥ ಇಸ್ರೋಗೆ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರ ಹೆಸರಾಗಿರುತ್ತೆ ಡಾಕ್ಟರ್ ವಿ ನಾರಾಯಣನ್ ಆಗಿರುತ್ತೆ. ಸೊ ಇವರು ಎಸ್ ಸೋಮನಾಥ್ ರವರು ಅಂದರೆ ಈಗ ಇರ್ತಕ್ಕಂಥ ಅಧ್ಯಕ್ಷರು ಜನವರಿ 14ನೇ ತಾರೀಕಿನಿಂದ ಸೊ ಬದಲಾವಣೆ ಆಗುವ ಕಾರಣದಿಂದ ಸೊ ಇವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಕಮಿಟಿಯನ್ನು ನಾವು ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ದಿ ಕ್ಯಾಬಿನೆಟ್ ಅಂತ ಹೇಳ್ತೇವೆ. ಅಂದರೆ ಮಂತ್ರಿ ಮಂಡಳದ ನೇಮಕಾತಿ ಸಮಿತಿಯ ವತಿಯಿಂದ ಇವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಇವರು 2 ವರ್ಷಗಳ ಅವಧಿಗೆ ಸೊ ಈ ಒಂದು ಸ್ಥಾನವನ್ನು ಅಲಂಕರಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಇಸ್ರೋ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದು ಜಗತ್ತಿನಲ್ಲಿಯೇ ಏನು ಡೆವಲಪ್ಡ್ ಕಂಟ್ರೀಸ್ಗಳಲ್ಲಿ ಇರ್ತಕ್ಕಂಥ ಬಾಹ್ಯಾಕಾಶ ಸಂಸ್ಥೆಗಳೇನಿದ್ದಾವೆ ಸೊ ಅದಕ್ಕೆ ಮ್ಯಾಚ್ ಆಗಷ್ಟು ಸ್ಟ್ಯಾಂಡರ್ಡ್ಸ್ ಅಥವಾ ಸಾಧನೆಗಳನ್ನು ಮಾಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಒಂದು ಬಾಹ್ಯಾಕಾಶ ಸಂಸ್ಥೆ ಅಂತ ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆಗಸ್ಟ್ 15, 1969 ನಲ್ಲಿ ಸ್ಥಾಪನೆ ಮಾಡ್ತಾರೆ. ಬಟ್ ಇದಕ್ಕಿಂತ ಮುಂಚೆ ಕೂಡ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ಮುಂಚೆ ಇದನ್ನ ಇಂಕೋಸ್ಪಾರ್ ಅಂತ ಕರಿತಾ ಇದ್ರು. ಸೊ ಜವಾಹರ್ಲಾಲ್ ನೆಹರು ಅವರ ಅವಧಿಯಲ್ಲಿ ಇಂಕೋಸ್ಪಾರ್ ಅಂತ ಕರಿತಾ ಇದ್ರು. ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಅಂತ ಕರಿತಾ ಇದ್ರು. ಸೊ ಇದನ್ನ ಮರುನಾಮಕರಣ ಮಾಡುವ ಮುಖಾಂತರ 1969 ಆಗಸ್ಟ್ 15ರಂದು ಇಸ್ರೋ ಅಂತ ಇದನ್ನ ಬದಲಾವಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನ ನಮ್ಮ ಬೆಂಗಳೂರಿನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದನ್ನ ಅಂತರಿಕ್ಷ ಭವನ ಅಂತ ಹೇಳ್ತೇವೆ. ನ್ಯೂ BEL ರೋಡ್ ಏನಿದೆ ಸೊ ಅದರಲ್ಲಿ ಇರ್ತಕ್ಕಂಥ ಅಂತರಿಕ್ಷ ಭವನವನ್ನ ನಾವು ಇಸ್ರೋದ ಪ್ರಧಾನ ಕಚೇರಿ ಅಥವಾ ಕೇಂದ್ರ ಕಚೇರಿ ಅಂತ ಹೇಳ್ಬೋದಾಗಿರುತ್ತೆ. ಸೊ
ಇದರಲ್ಲಿ ಇರ್ತಕ್ಕಂಥ ಕೆಲವೊಂದು ವಿಂಗ್ಸ್ ಅನ್ನ ನಾವು ನೋಡೋದಾದ್ರೆ, ಅಂದ್ರೆ ಇಸ್ರೋದ ಅಡಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ಸೆಗ್ಮೆಂಟ್ಸ್ ಅನ್ನ ನಾವು ನೋಡೋದಾದ್ರೆ ಆಂಟ್ರಿಕ್ಸ್ ಕಾರ್ಪೊರೇಷನ್ ಅಂತ ಹೇಳ್ತೇವೆ. ಇದು ಮಾರ್ಕೆಟಿಂಗ್ ಆರ್ಮ್ ಆಫ್ ಇಸ್ರೋ ಆಗಿರುತ್ತೆ. ಅಂದ್ರೆ ಇದು ಇಸ್ರೋಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾರ್ಕೆಟಿಂಗ್ ವಿಭಾಗವಾಗಿರುತ್ತೆ. ಸೊ ಇದು ಕೂಡ ಬೆಂಗಳೂರಲ್ಲಿ ಸಿಚುಯೇಟ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ನೊಂದನ್ನ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ತೇವೆ. ಸೊ ಇದು ಕಮರ್ಷಿಯಲ್ ವಿಂಗ್ ಆಗಿರುತ್ತೆ, ಅಂದ್ರೆ ವಾಣಿಜ್ಯವಾಗಿರ್ತಕ್ಕಂಥ ಶಾಖೆ ಆಗಿರುತ್ತೆ. ಸೊ ಇದು ಕೂಡ ನಮ್ಮ ಬೆಂಗಳೂರಲ್ಲಿ ಇರುತ್ತೆ. ಸೊ ಅದಾದ್ಮೇಲೆ ಇಸ್ರೋದವರು ಲಾಂಚ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಸ್ಯಾಟಲೈಟ್ ಅನ್ನು ನಾವು ಆರ್ಯಭಟ್ಟ ಅಂತ ಹೇಳ್ತೇವೆ. ಸೊ ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 1975 ಅಲ್ಲಿ ಇದನ್ನ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯವಾಗಿ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಈ ವರ್ಷದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಘೋಷವಾಕ್ಯ ಅಥವಾ ಥೀಮ್ ಏನು? ಸೊ ವಾಟ್ ಇಸ್ ದ ಥೀಮ್ ಆಫ್ ದಿಸ್ ಇಯರ್ಸ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದು. ಸೊ ಈ ವರ್ಷ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಅಥವಾ ನಡೆಯಬೇಕಾಗಿರ್ತಕ್ಕಂಥ ಫಿಲ್ಮ್ ಫೆಸ್ಟಿವಲ್ನ ಥೀಮ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ವರ್ಷ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು 16th ಎಡಿಷನ್ ಅಥವಾ 16ನೇ ಒಂದು ಆವೃತ್ತಿ ಆಗಿರುತ್ತೆ. ಸೊ ಈ ಒಂದು ಫೆಸ್ಟಿವಲ್ನಲ್ಲಿ 200ಕ್ಕೂ ಹೆಚ್ಚು ಫಿಲ್ಮ್ಗಳು ಅಂಡ್ ಮೋರ್ ದೆನ್ 60 ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಬಹುದಾಗಿರ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ಈ ಒಂದು ಈವೆಂಟ್ನ ಥೀಮ್ ಏನಾಗಿರುತ್ತೆ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇದನ್ನ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಸೊ ಇದು ಮಾರ್ಚ್ನಲ್ಲಿ ನಡೆಯುತ್ತೆ, ಮಾರ್ಚ್ ತಿಂಗಳಲ್ಲಿ ಇನಾಗ್ರೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಹಬ್ಬದ ರಾಯಭಾರಿ ಯಾರಾಗಿರ್ತಾರೆ ಅಥವಾ ಅಂಬಾಸಿಡರ್ ಯಾರಾಗಿರ್ತಾರೆ ಅಂದ್ರೆ ಮಲ್ಟಿಲಿಂಗ್ವಲ್ ಆಕ್ಟರ್ ಆಗಿರ್ತಕ್ಕಂಥ ಕಿಶೋರ್ ಕುಮಾರ್ ಅವರನ್ನ ಸೊ ಈ ಒಂದು ಇವೆಂಟ್ಗೆ ಸಂಬಂಧಪಟ್ಟಂತೆ ರಾಯಭಾರಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಜಮ್ಮುವಿನಲ್ಲಿರುವ ಹೊಸ ರೈಲ್ವೆ ವಿಭಾಗದ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ನ್ಯೂ ರೈಲ್ವೆ ಡಿವಿಷನ್ ಇನ್ ಜಮ್ಮು? ಸೊ ನಮ್ಮ ಭಾರತ ದೇಶದಲ್ಲಿ ಇದುವರೆಗೂ ನಾವು 68 ರೈಲ್ವೆ ವಿಭಾಗಗಳನ್ನು ನೋಡಬಹುದಾಗಿರುತ್ತೆ. ಸೊ ಈಗ ಜಮ್ಮುಗೆ ಸಂಬಂಧಪಟ್ಟಂತೆ ಇನ್ನೊಂದು ರೈಲ್ವೆ ವಿಭಾಗವನ್ನು ಆಡ್ ಮಾಡಿರ್ತಾರೆ. ಸೊ ಈ ಸಂಖ್ಯೆ 69ಕ್ಕೆ ಏರಿಕೆ ಆಗಿರುತ್ತೆ. ಸಾಕಷ್ಟು ಶಫ್ಲಿಂಗ್ ಅಂಡ್ ರೀಶಫ್ಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಸ್ಟಿಲ್ ಅರ್ಲಿ ಸ್ಟೇಜ್. ಇನ್ನೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಾವು ನಿರೀಕ್ಷಿಸಬಹುದಾಗಿರುತ್ತೆ. ಸೊ ಅದೆಲ್ಲ ಅಪ್ಡೇಟ್ಸ್ ಅನ್ನು ನಾವು ಮುಂದಿನ ವಿಡಿಯೋಸ್ಗಳಲ್ಲಿ ಡಿಸ್ಕಸ್ ಮಾಡ್ತೇವೆ. ಸೊ ಪ್ರಸ್ತುತವಾಗಿ ಒಂದು ಹೊಸ ಡಿವಿಷನ್ ಅನ್ನು ಆಡ್ ಮಾಡಿರ್ತಾರೆ. ಅದು ಜಮ್ಮುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಭಾಗವಾಗಿರುತ್ತೆ. ಸೊ ಅದಕ್ಕೆ ಏನಂತ ನಾಮಕರಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಮ್ಮು ರೈಲ್ವೆ ಡಿವಿಷನ್ ಅಥವಾ ಜಮ್ಮು ರೈಲ್ವೆ ವಿಭಾಗ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ವಿಲ್ ಬಿ 69th ರೈಲ್ವೆ ಡಿವಿಷನ್. ಸೊ ನಮ್ಮ ಭಾರತ ದೇಶದ 69ನೇ ರೈಲ್ವೆ ವಿಭಾಗವಾಗಿ ಇದನ್ನ ಇವಾಗ ಡೆಸಿಗ್ನೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಸೊ ಸ್ಟ್ರೇಟ್ ಫಾರ್ವರ್ಡ್ ನೇಮ್ ಅನ್ನ ಕೊಟ್ಟಿರ್ತಾರೆ, ಜಮ್ಮು ರೈಲ್ ಡಿವಿಷನ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಫ್ಕೋರ್ಸ್ ಇದನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಟು ಇಂಪ್ರೂವ್ ದಿ ಕನೆಕ್ಟಿವಿಟಿ ಅಂಡ್ ಟೂರಿಸಂ ಅನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಇದು ಏನೇನ್ನ ಕವರ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಪತನ್ಕೋಟ್, ಜಮ್ಮು, ಉಧಂಪುರ್, ಅದಾದ್ಮೇಲೆ ಶ್ರೀನಗರ್, ಬಾರಾಮುಲ್ಲಾ, ಅದಾದ್ಮೇಲೆ ಭೋಗ್ಪುರ್, ಶಿರ್ವಾಲ್, ಪತನ್ಕೋಟ್, ಅದಾದ್ಮೇಲೆ ಬಟಾಲಾ, ಪತನ್ಕೋಟ್ ಅಂಡ್ ಪತನ್ಕೋಟ್ ಜೋಗಿಂದರ್ ನಗರನ್ನ ಕನೆಕ್ಟ್ ಮಾಡ್ತಕ್ಕಂಥ ವಿಭಾಗವಾಗಿ ಸೊ ಇದನ್ನ ಡೆಸಿಗ್ನೇಟ್ ಮಾಡಲಾಗಿರುತ್ತೆ. ಸೊ ಇದರ ಟೋಟಲ್ ಲೆಂತ್ ಎಷ್ಟಿರುತ್ತೆ ಅಂದ್ರೆ 742.1 ಕಿಲೋಮೀಟರ್ ಉದ್ದವನ್ನ ಹೊಂದಿರತಕ್ಕಂಥ ವಿಭಾಗವಾಗಿರುತ್ತೆ. ಸೊ ಪ್ರೀವಿಯಸ್ಲಿ ಅಂದ್ರೆ ಇವಾಗ ಏನ್ ಸಪರೇಟ್ ಮಾಡಿದಾರಲ್ವಾ ಅದು ಮುಂಚೆ ಫಿರೋಜಪುರ್ ಡಿವಿಷನ್ ಅಂಡರ್ ನಾರ್ದರ್ನ್ ರೈಲ್ವೆ ಝೋನ್ ಅಂತ ಹೇಳ್ತೇವೆ. ಈ ಝೋನ್ಸ್ ಬಗ್ಗೆ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಈ ನಾರ್ದರ್ನ್ ರೈಲ್ವೆ ಝೋನ್ ಅಥವಾ ಈ ಉತ್ತರ ರೈಲ್ವೆ ವಲಯದ ಅಡಿಯಲ್ಲಿ ಒಂದು ವಿಭಾಗ ಇತ್ತು. ಆ ವಿಭಾಗವನ್ನು ನಾವು ಫಿರೋಜ್ಪುರ್ ವಿಭಾಗ ಅಂತ ಕರಿತಾ ಇದ್ವಿ. ಸೊ ಮುಂಚೆ ಈ 742.1 ಕಿಲೋಮೀಟರ್ ಏನಿತ್ತು ಅದು ಉತ್ತರ ರೈಲ್ವೆ ವಲಯದ ಅಡಿಯಲ್ಲಿ ಬರ್ತಕ್ಕಂಥ ಫಿರೋಜ್ಪುರ್ ವಿಭಾಗದಲ್ಲಿ ಇತ್ತು. ಸೊ ಇವಾಗ ಅದನ್ನ ಸಪರೇಟ್ ಮಾಡಿ ಜಮ್ಮು ವಿಭಾಗ ಅಂತ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಎಡಿಷನ್ ಏನಿದೆ 6th ಅಂಡರ್ ನಾರ್ದರ್ನ್ ರೈಲ್ವೇಸ್ ಅಂದ್ರೆ ಈ ಒಂದು ನಾರ್ದರ್ನ್ ರೈಲ್ವೆ ಝೋನ್ ಏನಿದೆ ಸೊ ಅದರಲ್ಲಿ ಇದುವರೆಗೂ 5 ವಿಭಾಗಗಳಿದ್ದವು. ಸೊ ಇದನ್ನ ಸೇರಿಸುವ ಮುಖಾಂತರ ಅದು 6 ವಿಭಾಗಗಳಾಗಿ ಬದಲಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಇದ್ದಂತ ವಿಭಾಗಗಳು ಯಾವುದು ಅಂದ್ರೆ ಅಂಬಾಲಾ, ಡೆಲ್ಲಿ, ಲಕ್ನೋ, ಮೊರಾದಾಬಾದ್. ಸೊ ನಾನು ಇಷ್ಟೊತ್ತು ಹೇಳಿರ್ತಕ್ಕಂಥ ಫಿರೋಜಪುರ್ ಆಗಿರುತ್ತೆ. ಸೊ ಈ ಒಂದು ಫಿರೋಜಪುರ್ ಏನಿರುತ್ತೆ ಸೊ ಇದನ್ನ ಡಿವೈಡ್ ಮಾಡುವ ಮುಖಾಂತರ ಜಮ್ಮುವನ್ನ ಅಡಿಷನಲ್ ಆಗಿ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಒಟ್ಟು
ಯು ಕ್ಯಾನ್ ಸಿ ಹಿಯರ್ 17 ರೈಲ್ವೆ ಝೋನ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಇದು 8th ಪ್ಲೇಸಲ್ಲಿ ಇರ್ತಕ್ಕಂಥ ನಾರ್ದರ್ನ್ ರೈಲ್ವೆ ಆಗಿರುತ್ತೆ. ಸೊ ಇದರಲ್ಲಿ ಅಂಬಾಲಾ, ಡೆಲ್ಲಿ, ಫಿರೋಜ್ಪುರ್, ಲಕ್ನೋ ಮತ್ತು ಮುರಾದಾಬಾದ್ 5 ಇತ್ತು. ಸೊ ಇದಕ್ಕೆ ಈಗ ಇನ್ನೊಂದು ಅಡಿಷನಲ್ ಆಗಿ ಜಮ್ಮು ಡಿವಿಷನ್ ಅನ್ನು ಸೇರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಡಿವಿಷನ್ಸ್ ಮತ್ತು ಹೆಡ್ ಕ್ವಾರ್ಟರ್ಸ್ಗೆ ಸಂಬಂಧಪಟ್ಟಂತೆ ನಮಗೆ ರಿಪೀಟೆಡ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸೊ ದೋ ಇಟ್ ಈಸ್ ಲಿಟಲ್ ಡಿಫಿಕಲ್ಟ್, ಬಟ್ ಎವೆನ್ಚುಯಲಿ ನೀವು ಇದನ್ನ ಕಲೀಲೇಬೇಕಾಗಿರುತ್ತೆ, ಬಿಕಾಸ್ ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳ್ತಕ್ಕಂಥ ಒಂದು ಕ್ವೆಶನ್ ಆಗಿರುತ್ತೆ. ಸೊ ಇಲ್ಲಿ ಈ ಭಾಗದಲ್ಲಿ ಸೇಮ್ ಇನ್ಫಾರ್ಮೇಶನ್ ಅನ್ನ ನಾವು ಝೋನ್ ವೈಸ್ ಆಗಿ ಡಿವೈಡ್ ಮಾಡಿರ್ತೇವೆ. ಸೊ ಮಧ್ಯದಲ್ಲಿರ್ತಕ್ಕಂಥ ಝೋನ್ ಅನ್ನ ನಾವು ಸೆಂಟ್ರಲ್ ಝೋನ್ ಅಂತ ಹೇಳ್ತೇವೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ಮುಂಬೈನಲ್ಲಿ ನೋಡಬಹುದಾಗಿರುತ್ತೆ. ಸೊ ನಾರ್ತ್ ಅಲ್ಲಿ ಇರ್ತಕ್ಕಂಥದ್ದು ಮತ್ತೆ ನಾರ್ದರ್ನ್, ನಾರ್ತ್ ವೆಸ್ಟರ್ನ್, ನಾರ್ತ್ ಸೆಂಟ್ರಲ್, ನಾರ್ತ್ ಈಸ್ಟರ್ನ್ ಮತ್ತೆ ನಾರ್ತ್ ಈಸ್ಟ್ ಫ್ರಾಂಟಿಯರ್ ಅಂತ ಮತ್ತೆ ಡಿವೈಡ್ ಮಾಡಿರ್ತಾರೆ. ಈಸ್ಟ್ ಬಂದಾಗ ಈಸ್ಟ್ ಸೆಂಟ್ರಲ್, ಈಸ್ಟ್ ಕೋಸ್ಟ್ ಅಂತ ಡಿವೈಡ್ ಮಾಡಿರ್ತಾರೆ. ಸೊ ವೆಸ್ಟ್ ಬಂದಾಗ ವೆಸ್ಟರ್ನ್ ಮತ್ತೆ ವೆಸ್ಟರ್ನ್ ಸೆಂಟ್ರಲ್ ಅಂತ ಡಿವೈಡ್ ಮಾಡಿರ್ತಾರೆ. ನಮ್ಮ ಸೌತ್ ಅಥವಾ ದಕ್ಷಿಣಕ್ಕೆ ಬಂದಾಗ ಸದರ್ನ್ ಝೋನ್ ಅಂತ ಹೇಳ್ತಾರೆ. ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಚೆನ್ನೈನಲ್ಲಿ ನೋಡಬಹುದಾಗಿರುತ್ತೆ. ಸೊ ಎರಡನೇದನ್ನ ಸೌತ್ ವೆಸ್ಟರ್ನ್ ಅಂತ ಹೇಳ್ತೇವೆ. ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಹುಬ್ಬಳ್ಳಿಯಲ್ಲಿ ನೋಡಬಹುದಾಗಿರುತ್ತೆ. ಸೌತ್ ಸೆಂಟ್ರಲ್ ಅಂತ ಹೇಳ್ತೇವೆ, ಇದನ್ನ ಸಿಕಂದ್ರಾಬಾದ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೌತ್ ಕೋಸ್ಟಲ್ ಅಂತ ಬರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ವಿಶಾಖಪಟ್ಟಣಂ ಇರುತ್ತೆ. ಸೌತ್ ಈಸ್ಟ್ ಸೆಂಟ್ರಲ್ ಇದು ಬಿಲಾಸ್ಪುರ್, ಮತ್ತೆ ಸೌತ್ ಈಸ್ಟರ್ನ್ ಅಂತಕ್ಕಂಥದ್ದು ಕೋಲ್ಕತ್ತಾದಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ರೈಲ್ವೆ ಝೋನ್ಸ್, ಪರ್ಟಿಕ್ಯುಲರ್ಲಿ ನಮ್ಮ ಸದರ್ನ್ ರೈಲ್ವೆ ಝೋನ್ಸ್ ಅಂತೂ ಸೊ ನಮ್ಮ ಪರೀಕ್ಷೆಗಳಿಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್. ಸೊ ಗುರು ಗೋವಿಂದ್ ಸಿಂಗ್ ಜಯಂತಿ 2025. ಸೊ ಗುರು ಗೋವಿಂದ ಜಯಂತಿ ಈ ವರ್ಷ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು 358ನೇ ಜನ್ಮ ವಾರ್ಷಿಕೋತ್ಸವವಾಗಿರುತ್ತೆ. ಸೊ ಈ ಒಂದು ಜನ್ಮ ವಾರ್ಷಿಕೋತ್ಸವವನ್ನ ಜನವರಿ 6ನೇ ತಾರೀಕು ನಾವು ಆಚರಣೆ ಮಾಡ್ತೇವೆ. ಸೊ ಗುರು ಗೋವಿಂದ್ ಸಿಂಗ್ ರವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇವರನ್ನ ಸಿಖ್ಖರ 10ನೇ ಗುರು ಅಂತ ಹೇಳ್ಬೋದಾಗಿರುತ್ತೆ. 10th ಗುರು ಆಫ್ ಸಿಖ್ ಏನಿದ್ದಾರೆ, ಸೊ ಇವರ ಜನ್ಮ ವಾರ್ಷಿಕೋತ್ಸವವನ್ನ ಈ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಇವರು 9ನೇ ವಯಸ್ಸಿದ್ದಾಗ, ಅಂದ್ರೆ ವೆನ್ ಹಿ ವಾಸ್ 9 year old, ಸೊ ಅವಾಗ ಅವರನ್ನ ಸಿಖ್ ಗುರುವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅವರ ತಂದೆ ಗುರು ತೇಜ್ ಬಹದ್ದೂರ್ ಅವರ ನಿಧನದ ನಂತರ ಸೊ ಇವರನ್ನ 10th ಸಿಖ್ ಗುರು ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇವರು ಫೌಂಡಿಂಗ್ ದಿ ಕಲಸಾ ಪಂಥ್. ಸೊ ಇವರು ಒಂದು ಕಲಸಾ ಪಂಥವನ್ನ ಇವರು ಸ್ಥಾಪನೆ ಮಾಡ್ತಾರೆ. ದಟ್ ವಾಸ್ ಇನ್ ದ ಇಯರ್ 1699, 1699ರಲ್ಲಿ ಕಲಸಾ ಪಂಥವನ್ನ ಅವರು ಸ್ಥಾಪನೆ ಮಾಡ್ತಾರೆ. ಸೊ ಅ ಕಮ್ಯುನಿಟಿ ಡೆಡಿಕೇಟೆಡ್ ಟು ಜಸ್ಟಿಸ್, ಈಕ್ವಾಲಿಟಿ ಮತ್ತೆ ಸೆಲ್ಫ್ಲೆಸ್ ಸರ್ವಿಸ್ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಸಮುದಾಯವನ್ನ ಯಾವ ಒಂದು ಉದ್ದೇಶಗಳ ಆಧಾರದ ಮೇಲೆ ಅವರು ಸ್ಥಾಪನೆ ಮಾಡ್ತಾರೆ ಅಂದ್ರೆ, ಸಮಾನತೆ, ನಿಸ್ವಾರ್ಥ ಸೇವೆಗೆ ಮೀಸಲಾಗಿರ್ತಕ್ಕಂಥ ಒಂದು ಸಮುದಾಯವನ್ನ ಅವರು ಸ್ಥಾಪನೆ ಮಾಡ್ತಾರೆ. ಆ ಸಮುದಾಯವನ್ನ ನಾವು ಕಲ್ಸಾ ಪಂಥ ಅಂತ ಹೇಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಹಿ ಡಿಕ್ಲೇರ್ಡ್ ದಿ ಗುರು ಗ್ರಂಥ ಸಾಹೇಬ್ ಆಸ್ ದಿ ಎಟರ್ನಲ್ ಗುರು ಬಿಫೋರ್ ಹಿಸ್ ಡೆತ್ ಇನ್ 1708. ಅಂದ್ರೆ ಈ ಸಿಖ್ಖರ ಗುರುಗಳೇನಿರ್ತಾರೆ, ಸೊ 1 to 10 ನಾವು ಹೇಳ್ಬೋದಾಗಿರುತ್ತೆ. ಸೊ 10ನೇ ಗುರು ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವರು ಬದುಕಿದ್ದಾಗ ಏನ್ ಮಾಡ್ತಾರೆ ಅಂದ್ರೆ, 11 ಗುರುವಿನಾಗಿ ಈ ಗ್ರಂಥ ಏನಿರುತ್ತೆ, ಸೊ ಗುರು ಗ್ರಂಥ ಸಾಹಿಬ್ ಏನಿರುತ್ತೆ ಅದನ್ನ ಎಟರ್ನಲ್ ಗುರು ಆಗಿ ಅವರು ಡಿಕ್ಲೇರ್ ಮಾಡ್ತಾರೆ. ಅಂದ್ರೆ 11ನೇ ಗುರುವಿನಿಂದ ಯಾರು ಹ್ಯೂಮನ್ ಬೀಯಿಂಗ್ಸ್ ಇರೋದಿಲ್ಲ, ಆ ಒಂದು ಗ್ರಂಥವನ್ನ ಎಟರ್ನಲ್ ಅಂದ್ರೆ ನಿರಂತರವಾಗಿ ಅದನ್ನ 11ನೇ ಗುರು ಅಂತ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಡಿಕ್ಲರೇಷನ್ ಅನ್ನ ಕೂಡ ಗುರು ಗೋವಿಂದ್ ಸಿಂಗ್ ರವರು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪ್ರವಾಸಿ ಭಾರತೀಯ ದಿವಸ್ 2025. ಸೊ ಇದನ್ನ ನಾವು ಅನುವಾಸಿ ಭಾರತೀಯ ದಿವಸ್ ಅಂತ ಹೇಳ್ತೇವೆ. ಸೊ ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತ ದೇಶಕ್ಕೆ ವಾಪಸ್ ಬಂದಿರತಕ್ಕಂಥ ದಿನಾಂಕವನ್ನ ಸೊ ನಮ್ಮ ಭಾರತ ದೇಶದಲ್ಲಿ ಪ್ರವಾಸಿ ಭಾರತ್ ದಿವಸ್ ಅಂತ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ವರ್ಷ ನಾವು ಆಚರಣೆ ಮಾಡ್ತಾ ಇರತಕ್ಕಂಥದ್ದು 18th ಎಡಿಷನ್ ಆಗಿರುತ್ತೆ. ಸೊ ಈ ದಿನವನ್ನ ಜನವರಿ 8ನೇ ತಾರೀಕಿನಿಂದ 10ನೇ ತಾರೀಕು ಈ ವರ್ಷ ಭುವನೇಶ್ವರದ, ಒಡಿಶಾದ ಭುವನೇಶ್ವರ್ನಲ್ಲಿ ಇದಕ್ಕೆ ಈವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ, ಡಯಾಸ್ಪೋರಾಸ್ ಕಾಂಟ್ರಿಬ್ಯೂಷನ್ ಟು ವಿಕಸಿತ್ ಭಾರತ್. ಅಂದ್ರೆ ನಮ್ಮ ಭಾರತ ದೇಶದ ವಿಕಸಿತ್ ಭಾರತ್ಗಾಗಿ ಡಯಾಸ್ಪೋರದ ಕೊಡುಗೆ. ಡಯಾಸ್ಪೋರಾ ಅಂದ್ರೆ ನಮ್ಮ ವಿದೇಶದಲ್ಲಿರ್ತಕ್ಕಂಥ ಅನಿವಾಸಿ ಭಾರತೀಯರು ನಮ್ಮ ದೇಶದ ಪ್ರಗತಿಗೆ ಯಾವ ರೀತಿಯ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ, ಸೊ ಅದರ ಥೀಮ್ನ ಮೇಲೆ ಈ ವರ್ಷ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಸೊ ಇದರ ಹಿಸ್ಟ್ರಿಯನ್ನ ನಾವು ನೋಡೋದಾದ್ರೆ, ಇದನ್ನ
ಸೆಲೆಬ್ರೇಟೆಡ್ ಆನ್ಯುವಲಿ ಆನ್ January 9th. ಸೊ ಪ್ರತಿ ವರ್ಷ ಇದನ್ನ ಜನವರಿ 9ನೇ ತಾರೀಕು ಆಚರಣೆ ಮಾಡಲಾಗುತ್ತೆ ಟು ಮಾರ್ಕ್ ದಿ ರಿಟರ್ನ್ ಆಫ್ ಮಹಾತ್ಮ ಗಾಂಧಿ ಫ್ರಮ್ ಸೌತ್ ಆಫ್ರಿಕಾ ಟು ಇಂಡಿಯಾ ಇನ್ 1915. 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿದ ನೆನಪಿಗಾಗಿ ಜನವರಿ 9ರಂದು ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷ ಇನ್ನೊಂದು 2-3 ಡೇಸ್ ಎಕ್ಸ್ಟೆಂಡ್ ಮಾಡಿ ಇದನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಸಂಪ್ರದಾಯವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು 2003 ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇದನ್ನ ಬೈನಿಯಲ್ ಈವೆಂಟ್ ಆಗಿ ಪ್ರಾರಂಭ ಮಾಡ್ತಾರೆ. ಅಂದ್ರೆ 2015ರಿಂದ ದ್ವೈವಾರ್ಷಿಕವಾಗಿರ್ತಕ್ಕಂಥ ಒಂದು ಆಚರಣೆಯಾಗಿ ಸೊ ಇದನ್ನ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ 78th ಫೌಂಡೇಶನ್ ಡೇ, ಅಂದ್ರೆ ಭಾರತೀಯ ಮಾನದಂಡಗಳ ಬ್ಯೂರೋ ಏನಿರುತ್ತೆ ಸೊ ಇದರ 78ನೇ ಸಂಸ್ಥಾಪನಾ ದಿನ. ಸೊ ಈ ದಿನವನ್ನ ಜನವರಿ 6ನೇ ತಾರೀಕು ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಕ್ವಾಲಿಟಿ ನಾಟ್ ಜಸ್ಟ್ ಅ ಮೆಜರ್ ಬಟ್ ಅ ವೇ ಆಫ್ ಲೈಫ್. ಅಂದ್ರೆ ಗುಣಮಟ್ಟ ಅಂತಕ್ಕಂಥದ್ದು ಕೇವಲ ಒಂದು ಅಳತೆಗೋಲಲ್ಲ, ಬದಲಾಗಿ ಜೀವನದ ವಿಧಾನ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನಾವು ನ್ಯಾಷನಲ್ ಸ್ಟ್ಯಾಂಡರ್ಡ್ ಬಾಡಿ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಸೊ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಅಂದ್ರೆ ನಮ್ಮ ಭಾರತ ದೇಶದ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ರಾಷ್ಟ್ರೀಯ ಮಾನದಂಡಗಳ ಸಂಸ್ಥೆಯಾಗಿ ನಾವು ಇದನ್ನ ಕರಿಬಹುದಾಗಿರುತ್ತೆ. ಸೊ ಇದರ ಫಂಕ್ಷನ್ಸ್ ಏನು ಅಂತ ನಾವು ನೋಡೋದಾದ್ರೆ ಫಾರ್ಮಿಂಗ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ದಿ ಸ್ಟ್ಯಾಂಡರ್ಡ್ಸ್ ಟು ಎನ್ಶೋರ್ ಪ್ರಾಡಕ್ಟ್ ಕ್ವಾಲಿಟಿ, ಸೇಫ್ಟಿ ಅಂಡ್ ರಿಲಯಬಿಲಿಟಿ ಅಕ್ರಾಸ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶದಾದ್ಯಂತ ಏನೇನು ವಸ್ತುಗಳನ್ನು ನಾವು ತಯಾರಿ ಮಾಡ್ತೇವೆ ಆ ವಸ್ತುಗಳು ಉನ್ನತ ಗುಣಮಟ್ಟದವಾಗಿರಬೇಕು, ಅದಕ್ಕೆ ಸುರಕ್ಷತೆ ಇರಬೇಕು ಮತ್ತೆ ವಿಶ್ವಾಸಾರ್ಹತೆಯನ್ನ ಖಚಿತಪಡಿಸ್ಕೊಳ್ಳಿಕ್ಕೆ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನ ಇವರು ರೂಪಿಸ್ತಾರೆ. ಅಂದ್ರೆ ಅದು ಏನೇನು ವ್ಯಾಲ್ಯೂಸ್ ಇರಬೇಕು ಅಥವಾ ಲಿಮಿಟ್ಸ್ ಏನಿರಬೇಕು ಆ ಮಾನದಂಡಗಳನ್ನ ನೀಡ್ತಕ್ಕಂಥ ಒಂದು ಸಂಸ್ಥೆ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದು. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1986. 1986ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನ ನಾವು ಓಲ್ಡ್ ಡೆಲ್ಲಿ ಅಥವಾ ಹಳೆಯ ದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನಾವು ನೋಡಬಹುದಾಗಿರುತ್ತೆ. ಕೇಂದ್ರ ಕಚೇರಿಯ ಜೊತೆಗೆ ಕೆಲವೊಂದು ರೀಜನಲ್ ಆಫೀಸಸ್ ಅಥವಾ ಪ್ರಾದೇಶಿಕ ಕಚೇರಿಗಳನ್ನು ಕೂಡ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಈಸ್ಟರ್ನ್ ರೀಜನ್ ಬಂದು ಕೋಲ್ಕತ್ತಾದಲ್ಲಿರುತ್ತೆ, ಸದರ್ನ್ ರೀಜನ್ ಚೆನ್ನೈ, ವೆಸ್ಟರ್ನ್ ರೀಜನ್ ಮುಂಬೈ, ನಾರ್ದರ್ನ್ ರೀಜನ್ ಚಂಡೀಗಢ್ ಮತ್ತೆ ಸೆಂಟ್ರಲ್ ರೀಜನ್ ಅನ್ನು ನಾವು ದೆಹಲಿಯಲ್ಲಿ ನೋಡಬಹುದಾಗಿರ್ತಕ್ಕಂಥ ರೀಜನಲ್ ಆಫೀಸಸ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 801ಗೆ ಬಂದಿರ್ತವೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಪ್ರಶ್ನೆಯನ್ನು ಓದ್ಕೊಂಡು ಆನ್ಸರ್ ಮಾಡಿ. ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.